ಮೇರೆ ಈಗ ನಾವು ಓಂಕಾರವನ್ನು ಮೊದಲು ಪ್ರಾರಂಭ ಮಾಡಿ ಬೇರೆ ಇನ್ ಯಾವುದು ಬೇಕಾಗಿಲ್ಲ ಸದ್ಯಕ್ಕೆ ಅಂತ ಹೇಳ್ಕೊಂಡು ಯಾತಕ್ಕ ಆ ರೀತಿ ಮಾಡ್ತಾ ಇದ್ದೀವಿಪ್ಪ ಅಂತಂದ್ರೆ ಓಂಕಾರ ನಮ್ಮ ತಿಸಾಪುರ ಸೊಸೈಟಿ ಚಿಹ್ನೆ ತೋರಿಸಿದಾಗ ಆ ಓಂಕಾರದ ಮಹತ್ವ ಏನು ಅಂತ ನಾವು ಹೇಳಿದ್ವಿ. ಅದಕ್ಕಿಂತ ಇನ್ನೂ ಗಾಢವಾಗಿ ಒಳಗಡೆ ನೋಡಿದಾಗ ಅದು ಬಹಳ ವೀರ್ಯವತ್ತಾಗಿ ಉತ್ತಮವಾಗಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡಿಲ್ಲ ನಾವು ಇದುವರೆಗೂ ಅನೇಕರು. ಅದನ್ನು ಸ್ವಲ್ಪ ವಿವರಣೆ ಹೇಳಿ ನಂತರ ನಾವು ಸಿಲ್ಬಸ್ಬೇಕು. ಓಂಕಾರ ಅಂತಕ್ಕಂಥದ್ದು 3 ಭಾಗ, ಆ ಉ ಮ ಅಂತಕ್ಕಂಥದ್ದು 3 ಭಾಗ ಇದೆ. ಈ ಆನಲ್ಲೇ ಸತ್, ಜಗತ್, ಸ್ಥೂಲ ಪ್ರಪಂಚ, ಭೂಲೋಕ, ಪುರುಷ, ಸತ್ವಗುಣ, ಈ ಆನಲ್ಲಿ ಇಷ್ಟು ಅಡಕವಾಗಿದೆ. ಆಮೇಲೆ ಹೂ ಅಂತ ಹೇಳಲ್ಲ, ಹೂನಲ್ಲಿ ಚಿತ್ತ, ಜೀವ, ಸೂಕ್ಷ್ಮ ಪ್ರಪಂಚ, ಪಾತಾಳ, ಸ್ತ್ರೀಯರು, ರಜೋಗುಣ, ಇಷ್ಟು ಏನು ಹೂನಲ್ಲಿ ಅಡಕವಾಗಿದೆ. ಆ ಬೀಜಾಕ್ಷರ ಎಲ್ಲ ಪೂರ್ಣವಾಗಿ ಅದರಲ್ಲಿ ಹೂನಲ್ಲಿದೆ. ಮಾನಲ್ಲಿ ಆನಂದ, ಈಶ್ವರ, ಕಾರಣ ಪ್ರಪಂಚ, ಆಕಾಶ, ನಪುಂಸಕರು, ತಮಸ್ಸು, ಇಷ್ಟು ಮಾನಲ್ಲಿ. ಇದೆಲ್ಲ ಓಂಕಾರದಲ್ಲಿ, ಇವೆಲ್ಲವೂ ಬೀಜ ರೂಪದಲ್ಲಿ ಓಂಕಾರದಿಂದನೇ ಪ್ರಪಂಚಕ್ಕೂ ಹುಟ್ಟಿದೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಇದರಲ್ಲಿ ಇರುತ್ತಿದೆ. ಇವೆಲ್ಲವನ್ನು ನಾವು ಗ್ರಹಿಸಿಕೊಂಡು ಅದರ ಅನುಭವವನ್ನು ಪಡೆಯಬೇಕು. ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ಮೊಟ್ಟ ಮೊದಲ ಬಾರಿಗೆ ಅದಕ್ಕೆ ಇವೆಲ್ಲವೂ ಸೇರಿಸಿ ನಾವು ಓಂಕಾರವನ್ನು ಮಾಡ್ತೀವಿ. ಓಂಕಾರ ಮಾಡಿದಾಗ ನಮ್ಮ ದೇಹವೂ ಶುದ್ಧಿ ಆಗುತ್ತೆ, ಕೂತಿರತಕ್ಕಂಥ ಸ್ಥಳವು ಶುದ್ಧಿ ಆದ್ಮೇಲೆ ನಮ್ಮ ಕೆಲಸವನ್ನು ನಾವು ಪ್ರಾರಂಭಿಸುವುದರಿಂದ ಉತ್ತಮ ರೀತಿಯಲ್ಲಿ ಮುಂದುವರಿಯುವುದಕ್ಕೆ ಅಥವಾ ನಮ್ಗೆ ಒಂದು ಭಾವನೆಗಳು ಉತ್ಪತ್ತಿ ಆಗುವುದಕ್ಕೆ ಕಾರಣವಾಗುತ್ತೆ ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರು ಅಷ್ಟೇ ಭಾಷಣ ಮಾಡುವುದಕ್ಕೂ ಮೊದಲು ಓಂಕಾರ, ಮುಗಿದ ಮೇಲೆ ಓಂಕಾರ ಮಾಡಬೇಕು, ಸುಮ್ಮನೆ ಇರಬೇಕು. ಓಂಕಾರ ಮುಗಿಸ್ಬಿಟ್ಟ ಮೇಲೆ ನಂತರ ಏನೇನೋ ಹೇಳ್ಕೊಂಡು ಬರ್ತಕ್ಕಂಥದ್ದು ಸರಿಯಲ್ಲ ಅನ್ನೋದನ್ನ ನಮ್ಮ ತಿಸಾಪುರ ಸೊಸೈಟಿ ತಿಳುವಳಿಕೆ ಇರ್ತಕ್ಕಂಥವ್ರು ಈ ಮಾತು ಹೇಳ್ತಾರೆ. ಆದ್ರಿಂದ ಇದನ್ನ ನಾವು ಇವತ್ತು ಈ ಓಂಕಾರದ ಮಹತ್ವ ಏನಂತ ನಾವು ಸ್ವಲ್ಪ ತಿಳ್ಕೊಂಡು ನಮ್ಮ ಸಿಲೆಬಸ್ ಪ್ರಕಾರ ಹೋಗೋಣ. ನೋಡಿ, ಇಲ್ಲಿ ಪರಿವರ್ತನೆ ಹೊಂದಬೇಕಾದ್ರೆ ಥಿಯಾಸಫಿ ಎಂಬ ದಿವ್ಯ ಜ್ಞಾನದಲ್ಲಿನ ಬರೀ ಅಭಿರುಚಿ ಸಾಲದು. ನಾವು ಪರಿವರ್ತನೆ ಆಗಬೇಕಾದ್ರೆ ಥಿಯಾಸಫಿಯಲ್ಲಿ ಬರತಕ್ಕಂತಹ ವಿಷಯಗಳನ್ನ ಗ್ರಹಿಸಿಕೊಂಡು ಸುಮ್ಮನೆ ಇದ್ರೆ ನಾವು ಪರಿವರ್ತನೆ ಆಗೋದಿಲ್ಲ. ಅದರ ಬೋಧೆಗಳನ್ನು ಅಕ್ಷರಶಃ ನಂಬಿ ಅವುಗಳ ಬೆಳಕಿನಲ್ಲಿ ದಿನಚರಿ ಜೀವಿತ ಅನುಷ್ಠಾನ ಬರಬೇಕು. ಆ ವಿಷಯಗಳನ್ನು ತಿಳ್ಕೊಂಡು ಅದನ್ನು ಅಭಿರುಚಿ ನಂಬಿ ಅದರಂತೆ ನಾವು ಅನುಷ್ಠಾನ ಬಂದಾಗ ನಾವು ತಿಸಾಪೇಷ್ಟ ಆಗ್ತೀವಿ, ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ತೀವಿ. ಇಂತಹ ಶ್ರದ್ಧಾಭಕ್ತಿ ಹುಟ್ಟಬೇಕಾದರೆ ಆ ಬೋಧೆಗಳಲ್ಲಿ ಯಾವುದಾದ್ರೂ ಒಂದು ಭಾಗವನ್ನಾದರೂ ತನ್ನ ಅನುಭವಕ್ಕೆ ತಂದುಕೊಂಡಿರಬೇಕು. ಬೋಧನೆಗಳು ಬೇಕಾದಷ್ಟಿದೆ, ಬೇಕಾದಷ್ಟು ಪುಸ್ತಕಗಳು ಓದಿವೆ. ಅದರಲ್ಲೂ ಮುಖ್ಯವಾಗಿರತಕ್ಕಂಥದ್ದಾದ್ರೂ ನಮ್ಮ ಅನುಭವದಲ್ಲಿ ನಾವು ರೂಢೀಕರಿಸ್ಕೋಬೇಕು. ಹಾಗಿಲ್ಲದೆ ಮಾನಸಿಕವಾಗಿ ಅದು ನಿಜವೆಂಬ ಅಂಶವನ್ನು ಮನದಟ್ಟು ಮಾಡಿಕೊಂಡಿರಬಹುದು. ಆದರೆ ನಮ್ಮ ತಿಳುವಳಿಕೆಗೆ ಅತೀತವಾದ ಅಂತಹ ಮಾನಸಿಕ ಅಭಿಪ್ರಾಯಗಳ ಆಧಾರದ ಮೇಲೆ ಕಾರ್ಯೋನ್ಮುಖರಾಗಿ ಬಾಳುವವರು ತೀರಾ ವಿರಳ. ಈ ತಿಸಾಪುರ ಸೊಸೈಟಿಯಲ್ಲಿ ಅನೇಕ ಕಡೆ ವಿಷಯಗಳನ್ನು ಹೇಳ್ತಾರೆ. ವಿಷಯಗಳ್ಯಾರೋ ನಮ್ಮ ತಿಸಾಪುರ ಸೊಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಹಾತ್ಮರು ದೊಡ್ಡವರು ವಿಷಯಗಳನ್ನ ಗ್ರಹಿಸಿ ಆ ಪುಸ್ತಕಗಳ ರೂಪದಲ್ಲಿ ಕೊಟ್ಟು ಅನೇಕ ಕಡೆ ಆ ಪುಸ್ತಕಗಳ ಆಧಾರದ ಮೇಲೆ ನಾವು ಭಾಷಣಗಳನ್ನು ಮಾಡ್ತೀವಿ, ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಆ ವಿಷಯಗಳನ್ನು ತಿಳ್ಕೊಂಡಿರತಕ್ಕಂಥವರು ಅಲ್ಪ ಸ್ವಲ್ಪವಾದರೂ ಅನುಷ್ಠಾನಕ್ಕೆ ತಂದರೇನೆ ಅವರು ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ.
ನಮ್ಮಂತವರಿಗೆ ಆ ಬೋಧೆಗಳಲ್ಲಿ ಅಲ್ಪವಾದಾಗಿಯೂ ನಿಜವೆಂಬ ಬಗ್ಗೆ ಅನುಭವಕ್ಕೆ ಬಂದಿರಬೇಕು. ನಾವು ಸೀನಿಯರ್ ಆಗಿರ್ತಕ್ಕಂಥವ್ರು, ವಿಷಯಗಳನ್ನು ಗ್ರಹಿಸ್ಕೊಂಡಿರ್ತಕ್ಕಂಥವ್ರು, ಆ ವಿಷಯ ಹೇಳ್ತಾ ಇರತಕ್ಕಂಥದ್ದು ಉತ್ತಮವಾಗಿದೆ, ನಮಗೆ ಅನುಭವ ಆಗಿರುವುದರಿಂದ ಅದರಂತೆ ನಾವು ನಡೆಯಬೇಕು. ಬೇರೆಯವರನ್ನು ಅದರಂತೆ ನಡೆಯುವ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡಬೇಕು ಅಂತನ್ನುವುದು ನಮ್ಮಂತವರ ಇದು ಆಧಾರವಾಗಿರುತ್ತೆ. ಸೊಸೈಟಿ ನಿಯಮ, ಪುಸ್ತಕಗಳು, ಮಹಾತ್ಮ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ದಿನಾಂಕ ನಾವು ಯಾಕಪ್ಪ ಬರತಕ್ಕಂಥದ್ರೆ ಆ ವಿಷಯಗಳನ್ನ ಗ್ರಹಿಸಿಕೊಂಡು ಸ್ವಲ್ಪ ಆದ್ರೂ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಾವೇಳಿ ಬರ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಕೆಲವರು ನಮ್ಮ ಮೊದಲನೇ ಬೋಧಕ ಅಮ್ಮನವರನ್ನು ಕುರಿತು ಇವುಗಳಲ್ಲಿ ಒಂದು ಅಂಶವನ್ನಾದರೂ ನಾವು ನಮ್ಮ ಸ್ವಂತ ಅನುಭವದ ಮೂಲಕ ರುಜುವಾತು ಮಾಡಲು ಸಾಧ್ಯವೇ? ಈಸಾಪಲ್ ಸೊಸೈಟಿ ಅಂತಂದ್ರೆ ಚೆನ್ನಾಗಿಲ್ಲ ಪುಸ್ತಕಗಳನ್ನು ಬರೆದು ವಿಷಯಗಳನ್ನು ಹೇಳಿರ್ತಕ್ಕಂಥದ್ದು ನಮ್ಮ ಮೊಟ್ಟ ಮೊದಲನೇ ಅಮ್ಮವರು ಯಾರು? ಮೇಡಮ್ ಬ್ಲಾವಟ್ಸ್ಕಿ ಅವರು. ಮೇಡಮ್ ಬ್ಲಾವಟ್ಸ್ಕಿನವರು ಅವರು ತಿಳ್ಕೊಂಡಿರ್ತಕ್ಕಂಥ ಅಂಶಗಳಿದೆಯಲ್ಲ, ಅದರಲ್ಲಿ ನಾವು ನಮ್ಮ ಸ್ವಂತ ಅನುಭವದ ಮೂಲಕ ರುಜುವಾತು ಮಾಡಲು ಸಾಧ್ಯವೇ? ನಾವು ಸ್ವಂತ ಅನುಭವದಿಂದ ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನ ರುಜುವಾತು ಮಾಡೋದಕ್ಕೆ ಸಾಧ್ಯವಿದೆಯಾ ನಮ್ಮಲ್ಲಿ ಅಂತ ಎಂದು ಕೇಳಿದಾಗ ಅವರು ಕೂಡಲೇ ಆ ಬಗ್ಗೆ ಭರವಸೆ ಪಟ್ರು. ಆಕೆಯು ಹೇಳಿದ್ದೇನೆಂದರೆ, ನೀವು ಶ್ರದ್ಧೆಯಿಂದ ನಿಯಮಿತ ಜೀವಿತವನ್ನು ಅನುಷ್ಠಾನ ದಿವ್ಯ ದೃಷ್ಟಿಯನ್ನು ಬೆಳೆಸಿಕೊಂಡರೆ ನಿಸ್ಸಂಶಯವಾಗಿಯೂ ಥಿಯಾಸಫಿ ಬೋಧೆಗಳ ನಿಜ ಸ್ವರೂಪವನ್ನು ಕಂಡುಕೊಳ್ಳಬಹುದು. ನಿಯಮಬದ್ಧವಾಗಿ ಜೀವನ ನಡೆಸುವುದು, ಸಂಪಾದನೆ ವ್ಯವಹಾರ ಮಾಡತಕ್ಕಂಥದ್ದು ಪರಿಶುದ್ಧವಾಗಿರಬೇಕು. ಈ ರೀತಿ ನಡ್ಕೊಳ್ತಾ ಇದ್ದರೆ ದಿನೇ ದಿನೇ ಇದೇ ಕೆಲಸವನ್ನು ನೀವು ಮಾಡ್ತಾ ಇದ್ರೆ ದಿವ್ಯ ದೃಷ್ಟಿ ಅಂತಕ್ಕಂಥದ್ದು ಅನುಭವಕ್ಕೆ ಬಂದೇ ಬರುತ್ತದೆ. ಅಂತಹ ಸಿದ್ಧಿಯು ಈ ಜನ್ಮದಲ್ಲೇ ಲಭಿಸುತ್ತದೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಏನಪ್ಪ ಇಷ್ಟು ದಿವಸ ನಾವು ಪೂಜೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಅನೇಕ ಪುಸ್ತಕಗಳನ್ನು ಓದಿದ್ದೀವಿ, ನಮ್ಗೇನು ಸಿಗ್ಲಿಲ್ವಲ್ಲ ಅಂತಕ್ಕಂತ ನಮ್ಮ ಭಾವನೆ ಬರುತ್ತೆ ಒಬ್ಬರಿಗೆಲ್ಲಾದ್ರೂ ಒಬ್ಬರಿಗೆ. ಆದ್ರೆ ಈ ರೀತಿ ನಮಗೆ ಈಗಲೇ ಆ ಭಾವನೆಗ ವ್ಯವಸ್ಥೆಗೆ ಬರದೇ ಇರೋದಕ್ಕೆ ಕಾರಣ ಅಂದ್ರೆ ನಮ್ಮ ಹಿಂದಿನ ಜನ್ಮದ ಸುಕೃತ. ಹಿಂದಿನ ಜನ್ಮದಲ್ಲಿ ನಾವು ಇದಕ್ಕೆ ಒತ್ತು ಕೊಟ್ಟು ಜೀವನವನ್ನು ನಡೆಸಿದ್ರೆ, ಈಗ ನಾವು ಇಷ್ಟು ಮಾತ್ರ ಮಾಡ್ತಾ ಇದೀವಲ್ಲ, ಇಷ್ಟು ಮಾತ್ರದಲ್ಲಾದ್ರೂ ಹಿಂದೆ ಜನ್ಮದಲ್ಲಿ ಮಾಡಿದರೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಏನೋ ಹಿಂದಿನ ಜನ್ಮದಲ್ಲಿ ಸ್ವಲ್ಪ ನಾವು ಇದನ್ನು ಮಾಡ್ಬೇಕು, ತಿಳ್ಕೋಬೇಕು ಅನ್ನುವ ಸಂಕಲ್ಪ ಮಾಡಿ ಕೆಲವು ದಿವಸ ಆದ್ರೂ ನಾವು ಅದರ ಬಗ್ಗೆ ಯೋಚನೆ ಮಾಡಿ ಇದ್ದಿದ್ದರಿಂದ ಈಗ ಇಂಥ ಪುಸ್ತಕಗಳನ್ನು ಓದುವುದಕ್ಕೂ, ಸಮಯಕ್ಕೆ ಸರಿಯಾಗಿ ಬಂದು ಈ ಕೆಲಸ ಕಾರ್ಯಗಳಲ್ಲಿ ತೊಡಗುವುದಕ್ಕೂ, ಓದಿದ್ದನ್ನು ಅಷ್ಟೋ ಇಷ್ಟೋ ನಮ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಾಮರ್ಥ್ಯವಿದೆ. ಆದರೆ ಬೇರೆಯವರಿಗೆ ಇದು ಕೂತ್ಕೊಂಡು ಇರುವುದಕ್ಕೂ ಅರ್ಧ ಗಂಟೆ ಆಗುವುದಿಲ್ಲ. ಹೇಳ್ತಕ್ಕಂಥ ವಿಷಯಗಳನ್ನ ಗ್ರಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಸುತರಾಮ್. ಅವರು ಒಂದು 10 ನಿಮಿಷ ಇದ್ರೆ ಹೊರಟೋಗ್ಬಿಡೋಣ ಅನ್ಸುತ್ತೆ. ಕಾರಣ ಏನಪ್ಪಾ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆ ಏನೂ ಅವರು ತಿಳ್ಕೊಂಡಿಲ್ಲ. ಆದ್ರಿಂದ ಈ ಜನ್ಮದಲ್ಲೇ ಆಗಲ್ಲ. ಯಾರೇ ಆಗ್ಲಿ, ಎಕ್ಸಾಂಪಲ್ ಸೊಸೈಟಿಗೆ ನಾವು ಬರುವಾಗ ನಮ್ಮ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಬರ್ಬೇಕು. ಮುಖ್ಯವಾಗಿ ಯಾವಾಗ್ಲೂ ಹೇಳೋದೇ, ನಮ್ಮ ಮಕ್ಕಳನ್ನು ನಾವು ಕರ್ಕೊಂಡು ಬಂದರೆ ಅವರಿಗೆ ಈ ಬೀಜವು ಸ್ವಲ್ಪ ತಟ್ಟುತ್ತೆ. ಮುಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮುಂದುವರೆದು ಮುಂದಿನ ಜನ್ಮದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳಾಗ್ತಾರೆ ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥ ಆಸಕ್ತಿನೂ ಬರುತ್ತೆ. ಆದ್ರಿಂದ ನಾವು ಸುಮ್ಮನೆ ಅವ್ರು ಬರ್ಲಿ, ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಕೂತ್ಕರಿಬೇಕಂತಲ್ಲ, ಈ ಕಾಂಪೌಂಡ್ ನಲ್ಲಿ, ಹಾಲ್ ನಲ್ಲಿ ತಿರುಗಾಡಿದ್ರೆ ಸಾಕು. ಏಕೆಂದರೆ ಅದು ಹಿಂದಿನ ಬೆಳವಣಿಗೆ ಈತನ ಶ್ರದ್ಧೆಯನ್ನ ಅವಲಂಬಿಸಿರುತ್ತದೆ. ನಮಗೆಲ್ಲ ಶ್ರದ್ಧೆ ಇಲ್ಲದೆ ಇರುವುದಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳನ್ನು ತಿಳಿದುಕೊಳ್ಳದೆ ಇರುವುದರಿಂದ ಶ್ರದ್ಧೆ ಬರಬಹುದು. ಹಿಂದಿನ ಜನ್ಮದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೋಬೇಕು ಅಂತ ಆಸಕ್ತಿ, ಈ ಜನ್ಮದಲ್ಲಿ ನಮಗೆ ಅದು ಅನುಭವವನ್ನು ಬರುತ್ತೆ. ಹೇಳಿರ್ತಕ್ಕಂಥ ವಿಷಯವು ಗ್ರಹಿಸಬೇಕು ಅಂತಕ್ಕಂಥ ಸಾಮರ್ಥ್ಯವು ಇನ್ನೂ ಜಾಸ್ತಿ ನಮಗೆ ಬೆಳವಣಿಗೆ ಆಗುತ್ತದೆ. ಶ್ರದ್ಧೆಯನ್ನು ಅವಲಂಬಿಸುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು. ಯಾವ ಕೆಲಸ ಮಾಡಬೇಕಾದ್ರೂ ಮೊಟ್ಟ ಮೊದಲ ಬಾರಿಗೆ ನಮಗೆ ಶ್ರದ್ಧೆ ಅನ್ನೋದು ಬೇಕು. ಅವರ ಮೇಲ್ಕಂಡ ಉತ್ತರವು ಒಂದು ದೃಷ್ಟಿಯಿಂದ ಉತ್ತೇಜಕರವಾಗಿಯೋ ಮತ್ತೊಂದು ದೃಷ್ಟಿಯಿಂದ ನಿರುತ್ಸಾಹಕರವಾಗಿಯೂ ಕಂಡು ಬಂದಿತು. ಅವರು ಹೇಳ್ತಾರೆ, ಒಂದು ರೀತಿಯಲ್ಲಿ ಉತ್ಸಾಹ ಬರುತ್ತೆ, ಇನ್ನೊಂದು ರೀತಿಯಲ್ಲಿ ನಿರುತ್ಸಾಹವಾಗುತ್ತೆ.
ಅಯ್ಯೋ ನಾವ್ ಹಂಗಾದ್ರೆ ಹಿಂದಿನದಲ್ಲಿ ಏನು ಬಂದಿಲ್ವಲ್ಲ, ಬರಲ್ಲ ಇವಾಗ ಬೇಡ ಬಿಡಪ್ಪ ಅಂತಕ್ಕಂಥದ್ದು ನಿರುತ್ಸಾಹ ಬರುತ್ತೆ. ಇಲ್ಲ ಯಪ್ಪ, ನಾನು ಇವಾಗ್ಲಾದ್ರೂ ಪ್ರಯತ್ನ ಪಟ್ರೆ ಮುಂದಿನ ಜನ್ಮಕ್ಕಾದ್ರೂ ಈ ಜನ್ಮದಲ್ಲಿ ನಾವು ಹೆಚ್ಚಿನ ವಿಷಯ ತಿಳ್ಕೊಳ್ಬಹುದು, ಉತ್ತಮವಾದ ಜೀವನ ನಡೆಸಿ ನಾವು ನಡೆಸುವುದು ಅಲ್ಲದಿರ ಬೇರೆಯವ್ರನ್ನ ದಾರಿಗೆ ತರುವುದು ಬಹಳ ಮುಖ್ಯ. ಇಲ್ಲಿ ಹೇಳ್ತಕ್ಕಂಥ ತಾನಗಿಂತ ಬೇರೆಯವ್ರನ್ನ ದಾರಿಗೆ ತಂದ್ರೆ ಎಷ್ಟು ಮುಖ್ಯ. ಆದಾಗ್ಯೂ ನಮ್ಮಲ್ಲಿ ಕೆಲವರು ಅವರ ಪ್ರವೃತ್ತಿಯನ್ನು ಅಕ್ಷರಶಃ ನಂಬಿ ತೋರಿಸಿಕೊಟ್ಟ ಮಾರ್ಗದಲ್ಲಿ ಸಂಬಂಧಪಟ್ಟ ಭರವಸೆಯು ಒಂದು ರುಜುವಾತಿಗೆ ಸಂಬಂಧಪಟ್ಟ ಭರವಸೆಯು ಅನುಭವಕ್ಕೆ ಬಂದಿತು. ಏಕೆಂದರೆ ನಮ್ಮಲ್ಲಿ ಒಬ್ಬಿಬ್ಬರು ಮೊದಲು ಕಾಮಲೋಕಕ್ಕೆ ಸಂಬಂಧಪಟ್ಟು ಅನಂತರ ಕ್ರಮವಾಗಿ ರೂಪಲೋಕ ಮತ್ತು ಅರೂಪಲೋಕಗಳಿಗೆ ಸಂಬಂಧಪಟ್ಟ ಇಲ್ಲಿ ಅನುಭವಕ್ಕೆ ಬಂದಿರೋದು. ಏಕೆಂದ್ರೆ ನಮ್ಮಲ್ಲಿ ಒಬ್ಬಿಬ್ಬರು ಮೊದಲು ಕಾಮಲೋಕಕ್ಕೆ ಸಂಬಂಧಪಟ್ಟವು. ಇಲ್ಲಿ ಕಾಮಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಂದ್ರೆ ನಮ್ಮಲ್ಲಿ ರಾಗದ್ವೇಷಗಳಿದೆಯಲ್ಲ, ಅವುಗಳನ್ನು ಶಮನ ಮಾಡ್ತಕ್ಕಂಥದ್ದು. ಎಂತ ಸಂದರ್ಭವೇ ಬರಲಿ ರಾಗದ್ವೇಷಾದಿಗಳನ್ನ ಶಮನ ಮಾಡಿ ಶಾಂತಿಯಿಂದ ಇರತಕ್ಕಂಥದನ್ನ ನಾವು ಕಲ್ತ್ಕೊಂಡಾಗ ಆ ಕಾಮಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾಮದೇಹವನ್ನ ಹತೋಟಿಗೆ ಬರತಕ್ಕಂಥದ್ದು ಮೊಟ್ಟ ಮೊದಲನೇರ್ತಕ್ಕಂಥದ್ದು. ಒಂದು ಸಂಬಂಧಪಟ್ಟ ಕಾಮಲೋಕ ಆದ್ಮೇಲೆ ರೂಪಲೋಕ ಬರ್ತಕ್ಕಂಥದ್ದು. ರೂಪಲೋಕದಲ್ಲಿ ನಮ್ಮ ರೂಪಗಳು, ನಮ್ಮ ಭಾವನೆಗಳು ಯಾವ ರೀತಿ ಇರಬೇಕು, ಹೇಗೆ ಅಂತಕ್ಕಂಥ ಅದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಟ್ಟು ಸರಿಪಡಿಸ್ಕೋಬೇಕು. ಮತ್ತು ಅರೂಪಲೋಕಗಳಿಗೆ ಸಂಬಂಧಪಟ್ಟ ದಿವ್ಯ ದೃಷ್ಟಿಯನ್ನು ಬೆಳೆಸಿಕೊಂಡು ಇವೆಲ್ಲ ರೂಪಲೋಕಕ್ಕೂ ಅರೂಪಲೋಕಕ್ಕೆ ನೋಡಿ. ರೂಪಲೋಕಕ್ಕೂ ನಾವು ವೆಂಕಟರಮಣ ಸ್ವಾಮಿ ನೋಡ್ಕೊಂಡು ಬಂದಿರ್ತೀವಿ ಒಂದ್ಸಲಿ ಹೋಗಿ. ನಾವು ಕಣ್ಣು ಮುಚ್ಕೊಂಡು ವೆಂಕಟರಮಣ ಸ್ವಾಮಿ ವಿಗ್ರಹ ಯಾವ ರೀತಿ ಇದೆಯೇ ಅಥವಾ ನಮ್ಮ ಗುರುಗಳು ಆಗಿರ್ತಕ್ಕಂಥವ್ರು ಯಾವ ರೀತಿ ಇರ್ತಕ್ಕಂಥದ್ದು ಆ ರೂಪಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಹದಿಂದ ಆ ರೂಪವನ್ನು ಕಟ್ಕೊಳ್ತೀವಿ. ಅರೂಪಲೋಕದಲ್ಲಿ ಅಂದ್ರೆ ಆ ರೂಪ ಸಾಮರ್ಥ್ಯ ಶಕ್ತಿ ಎಂತಾದ್ದು ಅಂತ ತಿಳ್ಕೊಳ್ತೀವಿ. ಅಲ್ಲಿಗೆ ಹತ್ತಿದಾಗ ನಮ್ಮ ದಿವ್ಯ ದೃಷ್ಟಿ ಅಂತ ಅಲ್ಲಿಗೆ ರೂಪ ಅರೂಪ ಲೋಕಗಳಲ್ಲಿ ಆ ದೇಹಗಳ ಮುಖಾಂತರ ನಾವು ಕೆಲಸ ಮಾಡ್ತಕ್ಕಂಥ ಅನುಭವಗಳನ್ನು ಪಡೆದಾಗ ದಿನೇ ದಿನ ಆ ರೀತಿ ಬಂದಾಗ ದಿವ್ಯ ದೃಷ್ಟಿ ಅಂತ ಅನ್ನೋದು ಬೆಳೆಯುವುದಕ್ಕೆ ಮಾರ್ಗವಾಗುತ್ತೆ ಅಂತ ಹೇಳ್ತೀವಿ. ದಿವ್ಯ ದೃಷ್ಟಿಯನ್ನು ಬೆಳೆಸಿಕೊಂಡು ಪರಿಶೀಲನೆ ನಡೆಸಿದರ ಸಲುವಾಗಿ ಎಷ್ಟೋ ಇತಿಹಾಸಕ್ಕೆ ಬೋಧೆಗಳ ಸತ್ಯಾಂಶ ಸಾಕ್ಷಾತ್ಕಾರವಾಗುತ್ತದೆ. ಇಲ್ಲಿ ನಮ್ಗೆ ಇಸಾಫಲ್ ಸೊಸೈಟಿ ಪುಸ್ತಕಗಳು ಬರೆದಿರ್ತಕ್ಕಂಥ ಯೋಗ ಲಿಟ್ಬೇಟ್ರು ಮುಂತಾದವರೆಲ್ಲ ದಿವ್ಯ ದೃಷ್ಟಿಯನ್ನು ಪಡೆದು ದಿವ್ಯ ದೃಷ್ಟಿಯಿಂದ ಆ ವ್ಯವಹಾರವನ್ನೆಲ್ಲ ನೋಡಿ. ಕಾಮಲೋಕ ಅಂತಂದ್ರೆ ನಾವು ಸುಮ್ಮನೆ ಹೇಳ್ಕೊಡ್ತೀವಿ, ಅವರು ಕಾಮಲೋಕದಲ್ಲಿಗೆ ಕಣ್ಣಾರ ಕಂಡು ನೋಡಿ ಅಲ್ಲಿ ಪರಿಸ್ಥಿತಿ ಹೇಗಿದೆ ಏನು ಅಂತಕ್ಕಂಥದ್ದು ತಿಳ್ಕೊಂಡು ಪುಸ್ತಕಗಳನ್ನು ಬರೆದಿರು. ನಮ್ಗೆ ಅದೃಷ್ಟವೋ ಅಂದ್ರೆ ಅದೃಷ್ಟ. ನಾವು ನೋಡಿಕೊಂಡು ಬಂದಿರತಕ್ಕಂಥ ವಿಷಯ ಬರೆಯುವುದೇ ಒಂದು ರೀತಿ, ಇನ್ನೊಬ್ಬರಿಗೆ ಹೇಳಿದ್ದನ್ನು ಬರ್ಕೊಳ್ಳೋದೇ ಒಂದು ರೀತಿ. ಹಾಗೆ ನಮಗೆ ಬಂದಿರತಕ್ಕಂಥ ಪುಸ್ತಕಗಳು ಅವರ ದಿವ್ಯ ದೃಷ್ಟಿಯಿಂದ ಆ ಲೋಕಗಳಲ್ಲಿರ್ತಕ್ಕಂಥ ವಿಷಯ ಚೆನ್ನಾಗಿ ಅರಿತು ಮನದಟ್ಟು ಮಾಡಿಕೊಂಡು ಪುಸ್ತಕವನ್ನು ಬರೆದಿದ್ದಾರೆ. ಹೌದು, ಪರಿಶೀಲನೆ ನಡೆಸಿದ ಸಲುವಾಗಿ ಎಷ್ಟೋ ಇತಿಹಾಸಕ್ಕೆ ಬೋಧೆಗಳ ಸತ್ಯಾಂಶ ಸಾಕ್ಷಾತ್ಕಾರವಾಗುತ್ತದೆ. ನಮ್ಗೆ ಯಾವ ಗ್ರಂಥಗಳು ಬೇರೆ ಇಲ್ಲ. ಈ ಲೋಕಗಳು ಅಂತಂದ್ರೆ ಯಾವ ರೀತಿ ಯಾವ್ಯಾವ ಲೋಕ, ಆ ಲೋಕ ಈ ಲೋಕಗಳ ಸಂಬಂಧ ಹೆಂಗ್ ಬರುತ್ತೆ, ನಮ್ಮ ದೇಹಗಳು ಹೆಂಗೆ ಆಗುತ್ತಿರ್ತಕ್ಕಂಥದ್ದು ಇವರ ಪ್ರತ್ಯಕ್ಷವಾಗಿ ಯುವ ದೃಷ್ಟಿಯಿಂದ ನೋಡಿ ಬರೆದಿರ್ತಕ್ಕಂಥದ್ದು. ಈ ಲೋಕಗಳೆಲ್ಲ ಬಂದಿರ್ತಕ್ಕಂಥದ್ದು ಆ ಲೋಕಗಳೆಲ್ಲ ಒಂದು ದೇಹ ಆಗಿರತಕ್ಕಂಥದ್ದು ಅವ್ರ ಕಣ್ಣಾರ ನೋಡಿ ನಮಗೆ ಬರೆದು ತೋರಿಸಿರ್ತಕ್ಕಂಥದ್ದು ನಮ್ಮದು ಒಂದು ದೊಡ್ಡ ಪುಣ್ಯ ಅಂತ ಕೇಳ್ಕೋಬಹುದು ಇಂಥ ವಿಷಯ ತಿಳ್ಕೊಳ್ಳೋದಕ್ಕೆ. ಕಾರಣ ದೇಹದ ಮಟ್ಟದ ಪ್ರಜ್ಞೆಯು ವಿಕಾಸವಾದಾಗ ನಮ್ಮಲ್ಲಿ ಕೆಲವರಿಗೆ ಹೇಗೆ ಈಶ್ವರನ ಸಂಸರಣ ಯೋಜನೆಯು ನಮ್ಮ ಹಿಂದಿನ ಜನ್ಮಗಳಾಗಿತ್ತು. ಇದು ಕಾರಣ ದೇಹ ಅಂತಕ್ಕಂಥ ನೋಡಿ, ಇಲ್ಲಿದೆ ನೋಡ, ಇಲ್ಲಿದೆ, ಇದು ಕಾರಣ ದೇಹ. ಇದು ಚುಕ್ಕೆ ತೋರಿಸ್ತಾ ಇದ್ದಾರೆ, ಇದು ಕಾರಣ ದೇಹ.
ಈ ಕಾರಣ ದೇಹದಲ್ಲಿ ಅಂತಾರೆ ನಾವು ಹಿಂದಿನ ಜನ್ಮಗಳಲ್ಲಿ ಏನ್ ಮಾಡಿದೆವೋ ಅದೆಲ್ಲ ಬೀಜ ರೂಪದಲ್ಲಿ ಅನಿಸಿದೆ, ನಮಗೆ ಅನ್ವಯಿಸುತ್ತದೆ, ಪ್ರಗತಿದಾಯಕವಾಗಿ ಕೆಲಸ ಮಾಡುತ್ತದೆ ಎಂಬ ಅಂಶವು ಸ್ವಾನುಭವಕ್ಕೆ ಬಂದಿತ್ತು. ಇವೆಲ್ಲ ತಿಳ್ಕೊಂಡು ಇರುವುದರಿಂದ ಕಾರಣ ದೇಹದಲ್ಲಿ ಬೀಜ ರೂಪದಲ್ಲಿ ಇದ್ದುಕೊಂಡು ನಾವು ಹಿಂದಿನ ಜನ್ಮದಲ್ಲಿ ಮಾಡತಕ್ಕಂತಹ ವ್ಯವಸ್ಥೆಗಳೆಲ್ಲೂ ಆ ಬೀಜ ರೂಪದಲ್ಲಿ ಇರುತ್ತದೆ ಅಂತ ಅನ್ನೋದು ನಾವು ಖಾತ್ರಿ ಆಯ್ತು ನಮ್ಗೆ. ಆಗ ನಾವು ಪೂರ್ವಕವಾಗಿ ಆ ಯೋಜನೆಯು ಫಲಕಾರಿಯಾಗುವಂತೆ ಸಹಕರಿಸಿ ಶ್ರಮಿಸುತ್ತಾ ಬಂದೆವು. ಯಾವಾಗ ಅದು ತಿಳುವಳಿಕೆ ನಮ್ಗೆ ಬಂತು, ನಾವು ಮಾಡತಕ್ಕಂತ ಕಾರ್ಯ ಕೆಲಸಗಳು ಒಳ್ಳೆಯದು ಕೆಟ್ಟದ್ದು ಪೂರ್ಣವಾಗಿ ನಮ್ ಜೊತೆಯಲ್ಲೇ ಬರುತ್ತೆ. ನಮ್ಮ ಪರ್ಮನೆಂಟ್ ಆಟಮ್ ಅಂತ ಅನ್ನೋದು ಇದೆ ನೋಡೋ ಬೀಜ, ಆ ಬೀಜದಲ್ಲಿ ಎಲ್ಲರೂ ಸೇರಿಕೊಂಡಿರುತ್ತೆ. ಅದ್ರ ಮುಖಾಂತರ ಮುಂದಿನ ಜನ್ಮದಲ್ಲಿ ಆ ಬೀಜದಲ್ಲಿ ಇರತಕ್ಕಂತ ಯಾವ ರೀತಿ ಇರುತ್ತೆ ಆ ರೀತಿ ನಮ್ ಜನ್ಮ ಬರುತ್ತೆ ಅಂತ ಅನ್ನೋದು ತಿಳ್ಕೊಂಡ್ರೆ ಹೋಗಲ್ಲ. ನಾವು ಸಾಧ್ಯವಾದಷ್ಟು ನಾವು ಬೆಳವಣಿಗೆ ಆಗ್ತೀವಿ, ಬೇರೆಯವರು ಸಮೇತ ಆ ರೀತಿ ಬೆಳೆಸುವುದಕ್ಕಾಗಿ ಪ್ರಯತ್ನ ಪಡ್ತೀವಿ. ಏಕೆಂದ್ರೆ ಆ ದಿವಂತನ ಯೋಜನೆಯ ನಮ್ಮ ಪಾತ್ರವನ್ನು ಕಂಡುಕೊಂಡೆವು. ಇದೆ ಆ ಭಗವಂತನ ಯೋಜನೆ ಇದೆಯಲ್ಲ, ನಮ್ಮ ಪಾತ್ರವೇನು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ಕೋಬೇಕು, ನಾವು ಅದರ ಕಡೆ ಗಮನ ಕೊಡಬೇಕು. ಭಗವಂತನೇನೆ ಯೋಚನೆ ಮಾಡಿದೆಯೋ ಇಲ್ಲ, ಆದ್ರೆ ಭಗವಂತನ ಸೃಷ್ಟಿಯಲ್ಲಿ ನಾವು ಬೆಳವಣಿಗೆ ಆಗ್ತಾ ಇದ್ದೀವಿ. ನಮ್ಮ ದೃಷ್ಟಿ ಏನಂತಂದ್ರೆ ನಮ್ಮತ್ತೆ ಬೇರೆಯವರನ್ನ ಪ್ರೇರಣೆ ಮಾಡಿ ಆ ಭಗವಂತನ ಯೋಜನೆಗೆ ಸಹಕಾರ ಮಾಡುವ ರೀತಿಯಲ್ಲಿ ಅವ್ರನ್ನು ಬೆಳೆಸಬೇಕು ಅನ್ನೋದೇ ನಮ್ಮ ದೃಷ್ಟಿ. ಒಂದು ಕುಟುಂಬದ ಯಜಮಾನಿ ಹೇಗೆ ತನ್ನ ಹಿರಿಯ ಮಕ್ಕಳ ಸಹಕಾರವನ್ನು ತನ್ನ ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಕಾರ್ಯದಲ್ಲಿ ನಿರತರಾಗಿರುತ್ತಾನೆಯೋ, ಹಾಗೆ ವಿಶ್ವ ಕುಟುಂಬಕ್ಕೆ ಒಡೆಯನಾದ ಈಶ್ವರನು ಯೋಗಿ ಲೆಡ್ಬೀಟ್ರಂತಹ ಮುಂದುವರೆದ ಹಿರಿಯ ಮಕ್ಕಳ ಸಹಕಾರವನ್ನು ಹಾಗೆಯೇ ಅಷ್ಟು ಮುಂದುವರೆದ ಈಶ್ವರನ ಸಂಸರಣ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ನಮ್ಮಂತಹ ಕಿರಿಯರ ಸಹಕಾರವು ನಿರೀಕ್ಷಿಸುತ್ತಾರೆ. ನೋಡಿ ಇಲ್ಲಿ ನಮ್ಮ ಸಂಸಾರವನ್ನೇ ನೋಡಿ, ನಾವು ಬೆಳವಣಿಗೆ ಆಗ್ತಾ ನಮ್ಮ ಮನೆಯಲ್ಲಿ ಹಿರಿಯ ಮಗನ ನಮ್ಮ ಸಂಸಾರ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು, ಅದನ್ನ ಯೋಗಕ್ಷೇಮ ನೋಡ್ಕೋ ಅಂತಕ್ಕಂಥದ್ದನ್ನ ಹೇಗೆ ಬಿಟ್ಕೊಡ್ತೀವೋ ಹಾಗೆ ಭಗವಂತನ ಯೋಜನೆಯಲ್ಲಿ ನಮ್ಮ ಯೋಗಿ ಲೆಟ್ಬಿಟ್ರು ಅಂತ ಅವ್ರು ಇದ್ರು, ಅವರು ಹಿರಿಯ ಮಕ್ಕಳು ಅಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಅವರಂತೆ ಬೆಳೆದು ಭಗವಂತನ ಯೋಜನೆ ಏನೋ ಸಂಸಾರವನ್ನು ಹೇಗೆ ಕೊಡ್ತಾರೆ ಹಾಗೆ ವಿಶ್ವ ಕುಟುಂಬವನ್ನು ಮುಂದುವರಿಸ್ಕೊಂಡತಕ್ಕಂಥ ಸಾಮರ್ಥ್ಯ ಅಂತವರಲ್ಲಿದೆ. ಅಂತವ್ರ ಜೊತೆಗೆ ನಮ್ಮಂತವರು ಅಲ್ಪ ಸ್ವಲ್ಪ ಸಹಾಯ ಮಾಡಿ. ಹಿರಿಯ ಮಗ ಇದ್ದಾಗ ಏನ್ ಕೆಲಸಗಳು ಮಾಡ್ಬೇಕು ಹೇಗೆ ಅಂತಕ್ಕಂಥದ್ದು ಯೋಜನೆ ಅವ್ರ ಹತ್ರ ಇರುತ್ತೆ. ಬೇರೆ ಮಕ್ಕಳು ಅಥವಾ ಬೇರೆ ಮನೆಯಲ್ಲಿ ಇರ್ತಕ್ಕಂಥವ್ರು ಆ ಯೋಜನೆಗೆ ಇವರು ಸಹಕಾರ ಮಾಡ್ತಾ ಇದ್ರೆ ಅದು ಬೆಳವಣಿಗೆ ಆಗುತ್ತೆ ಕುಟುಂಬ. ಹಾಗೆ ವಿಶ್ವ ಕುಟುಂಬವೂ ಹಾಗೆ ಹಿರಿಯ ಮಕ್ಕಳಾಗಿರ್ತಕ್ಕಂಥ ಯೋಗ ಲೆಟ್ಬಿಟ್ರು, ಮೇಡಮ್ ಲಾವಟ್ಸ್ಕಿ ಅವರು ಇಂಥವ್ರು ಎಲ್ಲರೂ ಆ ಯೋಜನೆ ಚೆನ್ನಾಗಿ ಗೊತ್ತು. ಅವ್ರ ಯೋಜನೆ ಅವರ ಕಾರ್ಯಕಲಾಪಗಳಿಗೆ ನಾವು ಸಹಾಯ ಮಾಡಬೇಕು. ಯೋಗ ದೃಷ್ಟಿಯನ್ನು ಪಡೆದಿರುವ ಅವರಷ್ಟು ಪ್ರಗತಿ ನಮಗೆ ಇಲ್ಲದೆ ಇದ್ದಾಗ್ಯೂ ಅವರಿಗೆ ಯೋಗ ದೃಷ್ಟಿ ಇದೆ. ಆ ಯೋಗ ದೃಷ್ಟಿ ನಮಗೆ ಇಲ್ಲದೆ ಹೋದ್ರೂ ಸಮೇತ ಅವರು ಯೋಜನೆ ಇದೆಯಲ್ಲ ಆ ಯೋಜನೆಗೆ ಸಹಕಾರ ಕೊಟ್ಟು ಅದರಂತೆ ನಾವು ನಡೀಬೇಕು, ಬೇರೆಯವರನ್ನ ನಡೆಸುವುದಕ್ಕೆ ಪ್ರಾರಂಭ ಮಾಡ್ಬೇಕು. ಅದನ್ನೇ ಮೊದಲು ಹೇಳಿಲ್ವಾ, ನಾವು ಸೊಸೈಟಿಗೆ ಬರ್ತೀವಿ, ನಮ್ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಬರೋದು. ಆಗ ಅವನು ದೊಡ್ಡವನಾಗ್ತಾ ಬೆಳವಣಿಗೆ ಆಗ್ತಾ ತಿಳ್ಕೊಳ್ತಾ ಯೋಜನೆ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಬೀಜ ರೂಪದಲ್ಲಿ ಸೇರಿದಾಗ ದೊಡ್ಡವನಾದಾಗ ಒಳ್ಳೆಯ ವಿಷಯ ತಿಳ್ಕೋಬಹುದು. ಧರ್ಮಾಚರಣೆಗೆ ಸಂಬಂಧಪಟ್ಟ ಸಹಕಾರವನ್ನು ನಾವು ಪೂರಕವಾಗಿ ಸಲ್ಲಿಸಬಹುದು. ಆಗ ಸಂಸರಣ ಯೋಜನೆಯ ಪ್ರಕಾರ ಮಾನವ ಕೋಟಿ ಮುಂದಿನ ಭವಿಷ್ಯದ ವಿಷಯ ಖಚಿತವಾಯಿತು. ಏಕೆಂದರೆ ನಾವು ಕೂಡ ಕೆಳಗಿನ ಭೂತ ವರ್ಗಗಳನ್ನೇ ಹಾದು ನಾವು ಈಗ ಇರುವ ಅಂತಸ್ತಿಗೆ ಬಂದಿರುವುದು ನಮ್ಮ ಅನುಭವದಿಂದ ಖಚಿತವಾಯಿತು. ಈಗ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತು, 3 ಭೂತ ವರ್ಗಗಳು, ವರ್ಗ, ಸಸ್ಯ ವರ್ಗ, ಪ್ರಾಣಿ ವರ್ಗ, ಇವೆಲ್ಲ ದಾಟಿಕೊಂಡು ಮಾನವಾತೀತನಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವ್ಯವಹಾರವನ್ನ ನಡೆಸ್ತಾ ಇದ್ದೀವಿ ಅಂತ ಅನ್ನೋದು ನಮ್ಗೆಲ್ಲರಿಗೂ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥದ್ದು ಈ ಮೂಲ ಈ ತತ್ವವಾದ್ರೂ ಅರ್ಥ ಮಾಡ್ಕೊಳ್ತೀವಿ. ಅಲ್ಲದೆ ನಮ್ಮ ಮೇಲಿನ ಮೆಟ್ಟಲುಗಳು ಸಹ
ನಮಗಿಂತ ಮುಂದುವರೆದವರು ಇರುವುದು ಗೋಚರವಾಗುತ್ತದೆ. ಇಷ್ಟೆಲ್ಲ ಇದು ಈ ರೀತಿ ನಾವು ಬಂದವು ಮತ್ತೆ ಮಾನವಾತೀತನಾಗಬೇಕನ್ನೋ ಉದ್ದೇಶದಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಅಲ್ಪ ಸ್ವಲ್ಪ ತಿಳುವಳಿಕೆ ಪಡ್ಕೊಳ್ತಾ ಇರುವುದರಿಂದ ನಮಗಿಂತ ಮುಂದೆ ಮೆಟ್ಟಲು ಹೋಗಿರತಕ್ಕಂಥವ್ರು ಅನೇಕರು ಇದ್ದಾರೆ ಅಂತ ಅನ್ನೋದನ್ನು ತಿಳ್ಕೊಬೇಕು. ಯಾಕಂದ್ರೆ ಸೊಸೈಟಿಯಲ್ಲಂತ ಪುಸ್ತಕಗಳು ವ್ಯವಹಾರಗಳನ್ನ ನಾವು ತಿಳ್ಕೊಂಡಾಗ ನಮಗಿಂತ ಮುಂದೆ ಹೋಗಿರ್ತಕ್ಕಂಥ ಅನೇಕರು ಇದ್ದಾರೆ ಅಂತ ಅನ್ನೋದು ಸಮೇತ ತಿಳ್ಕೊಂಡು ಆ ಮಧ್ಯವಸ್ತು ನಾವು ಹಿಂದಿನವುದು ಯಾವ ರೀತಿ ಬಂದಿದ್ದು ಅನ್ನೋದು ಗೊತ್ತಾಯ್ತು, ಮುಂದೆ ಯಾವ ರೀತಿ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ನೋದು ತಿಳ್ಕೊಂಡಿದ್ದೀವಿ. ಆದ್ರೆ ಇವೆರಡರ ಅನುಭವದಿಂದ ನಾವು ಮುಂದೆ ಸಾಗುವುದಕ್ಕೆ ನಮ್ಗೆ ತುಂಬಾ ಅನುಕೂಲವಾಗುತ್ತದೆ. ಈ ಸಂಸರಣ ಯೋಜನೆ ಎಂಬ ನಿಶ್ಚಿಕೆಯ ಪ್ರತಿಯೊಂದು ಮೆಟ್ಟಲಿನಲ್ಲೂ ಜೀವಾತ್ಮರುಗಳು ಇರುವುದು ನಮ್ಮ ದೃಷ್ಟಿಗೆ ಗೋಚರವಾಯಿತು. ಅಲ್ಲಿಗೆ ಸಂಸರಣೆ ಯಾವ ರೀತಿ ಬಂತು, ಮುಂದೆ ಯಾವ ರೀತಿ ಮುಂದಕ್ಕೆ ಹೋಗ್ತೀವಿ ಅಂತ ಅನ್ನೋದು ಈ ನಿಖರ ಆದಿ ಇದೆಯಲ್ಲ ನಮ್ಗೆ ಗೋಚರವಾಗಿದೆ, ಗೊತ್ತಾಗಿದೆ. ದಾರಿ ಈ ರೀತಿ ಬರುತ್ತೆ, ನಂತರ ಈ ರೀತಿ ಹೋಗ್ತೀವಿ ಅಂತ ಅನ್ನೋದು. ಎಲ್ಲರೂ ತಾವಿರುವ ಮೆಟ್ಟಲಿನಿಂದ ಮುಂದಕ್ಕೆ ಹೋಗುವ ಪ್ರಯತ್ನದಲ್ಲಿ ನಿರತರಾಗುವುದು ತಿಳಿದು ಬಂದಿತು. ಪ್ರತಿಯೊಬ್ಬರಷ್ಟೇ ತಾನು ಯಾವ ಮೆಟ್ಟಲಲ್ಲಿದ್ವೋ ಆ ಮೆಟ್ಟಲಾಗಿ ಮುಂದಕ್ಕೆ ಅನ್ನುವುದು ಅರ್ಥವು. ಈ ಅಯ್ಯಪ್ಪ ಸ್ವಾಮಿ ಗುರುದುಃಖ ನೋಡು ಮೆಟ್ಟಲ್ಲ ಇದೇ ಒಂದಾಗ ಒಂದು ವಿಷಯಗಳನ್ನ ತಿಳ್ಕೊಂಡು ಕೆಟ್ಟ ಗುಣ ಬಿಡಬೇಕು ಅನ್ನುವ ಮಾಡಿಕೊಂಡು ಅದಕ್ಕೆಲ್ಲ ಈ ಮಾನವ ಸಂಸರಣ ಅತ್ಯಂತ ಉನ್ನತ ಮೆಟ್ಟಲಲ್ಲಿ ನಿಂತಿರುವ ನಮ್ಮ ಗುರುವರಿಯರು ತಾವು ಕೂಡ ನಮ್ಮ ಉನ್ನತ ಅಂತಸ್ತಕ್ಕೆ ಬರುತ್ತಾರೆ ಎಂದು ಈ ಮಾನವ ಸಂಸರಣ ನಿಚ್ಚಿನಿಕೆಯು ಅತ್ಯಂತ ಉನ್ನತ ಮೆಟ್ಟಲಿನಲ್ಲಿ ನಿಂತಿರುವ ನಮ್ಮ ಗುರುವರಿಯರು ನಾವು ಕೂಡ ಒಂದಾನೊಂದು ಕಾಲದಲ್ಲಿ ನಮ್ಮ ಮಾನವ ಮಟ್ಟದಲ್ಲಿರುವರೆಂದು ಅಲ್ಲಿಂದ ಕ್ರಮವಾಗಿ ಆಗಿರುವ ಉನ್ನತ ಅಂತಸ್ತಿಗೆ ಬಂದಿರುತ್ತಾರೆಂದು, ಹಾಗೆಯೇ ನಾವು ಕೂಡ ಅವರಿಂದ ಮೆಟ್ಟಲುಗಳಿಗೆ ಕ್ರಮೇಣ ಹತ್ತಿಕೊಂಡು ಹೋಗುವುದು ಖಚಿತ. ಈಗ ನಮ್ಗೇನಾಯ್ತಪ್ಪ ಅಂದ್ರೆ ದೊಡ್ಡವರಾಗಿರ್ತಕ್ಕಂಥ ವಿಷಯ ತಿಳುವಳಿಕೆ ಇರತಕ್ಕಂಥವ್ರು ಒಂದಾನೊಂದು ಕಾಲದಲ್ಲಿ ನಮ್ಮಂತೆ ಅವರು ಇದ್ದರು. ನಮಗಿಂತ ಉನ್ನತ ಮಟ್ಟದ ಭರವಸೆ ಇಟ್ಟುಕೊಂಡು ಹೀಗೆಯೇ ನಮ್ಮ ದಿವ್ಯ ದೃಷ್ಟಿಯು ಮೇಲಿನ ಲೋಕಗಳಲ್ಲಿ ಸಾಧಾರಣವಾದ ತೇಜಸ್ವಿಗೆ ಹೊಂದಿಕೊಳ್ಳುತ್ತಾ ಬಂದಿದ್ದಲ್ಲ, ನಮ್ಮ ಗುರುವರಿಯರಿಗಿಂತ ಉನ್ನತ ಮೆಟ್ಟಲುಗಳು ಇರುವಂತಹ ಮನುಗಳು, ಜಗದ್ಗುರುಗಳು, ಲಿಪಿಕಾ ಎಂಬ ಕರ್ಮ ದೇವತೆಗಳು, ದೊಡ್ಡ ದೇವತೆಗಳು ಮತ್ತು ಧ್ಯಾನ ಚೌಕಾನರೆಂಬುವರು ಮತ್ತು ಅವರಿಗಿಂತ ಉನ್ನತ ಮಟ್ಟದಲ್ಲಿ ಇರುವರು ನಮಗೆ ಪರಿಚಯವಿಲ್ಲದ ಮಹಾಪುರುಷರು ಇರುವುದು ನಮ್ಗೆ ಕಂಡು ಬಂದಿತು. ಇಲ್ಲೇ ಉನ್ನತ ಮಟ್ಟಲು ನಮಗಿಂತ ಮುಂದೆ ಹೋಗಿರತಕ್ಕಂಥವ್ರು ಅಂತಂದ್ರೆ ಯಾರು ಇರ್ತಾರೆಪ್ಪ ಅಂತ ಅನ್ನೋದಂದ್ರೆ ನೋಡು, ನಮ್ಮ ದಿವ್ಯ ದೃಷ್ಟಿಗೂ ಮೇಲಿನ ಲೋಕಗಳಲ್ಲಿ ಸಾಧಾರಣವಾದ ತೇಜಸ್ಸಿಗೆ ಹೊಂದಿಕೊಳ್ಳುತ್ತಾ ಬಂದಂತೆಲ್ಲ ನಮ್ಮ ಗುರುವರಿಯರಿಗಿಂತ ಉನ್ನತ ಮೆಟ್ಟಲುಗಳಲ್ಲಿರುವಂತಹ ಮನುಗಳು, ಜಗದ್ಗುರುಗಳು, ಲಿಪಿಕಾ ಎಂಬ ಕರ್ಮ ದೇವತೆಗಳು, ದೊಡ್ಡ ದೇವತೆಗಳು, ಧ್ಯಾನ ಮತ್ತು ಅವರಿಗಿಂತ ಉನ್ನತ ಮಟ್ಟದಲ್ಲಿರುವ ನಮಗೆ ಪರಿಚಯವಿಲ್ಲದ ಮಹಾಪುರುಷರು ಇರುವುದು ನಮಗೆ ಕಂಡು ಬಂದಿತು. ಈಗ ತಿಯಾಸಫಿ ಸದಸ್ಯನಾಗಿರತಕ್ಕಂಥವ್ರು ಅನುಭವಗಳು ಆದ್ಮೇಲೆ ಯಾವ್ಯಾವ ಅಂತಸ್ತಿನಲ್ಲಿ ಯಾರಿದ್ದಾರೆ ಪುಸ್ತಕ ಓದಿ ನಾವು ಆ ಮಟ್ಟಕ್ಕೆ ಉನ್ನತ ಮಟ್ಟದಲ್ಲಿ ಇದ್ದಾರೆ ಅಂತ ಅನ್ನೋದು ನಮ್ಗೆ ಗೋಚರವಾದಾಗ ಆ ಮಟ್ಟಕ್ಕೆ ನಾವು ಹೋಗ್ಬೇಕು. ಆ ಮಟ್ಟಕ್ಕೆ ನಾವು ಹೋಗಬೇಕಾದ್ರೆ ನಮ್ಮ ಜೀವನ ನಡೆ ನುಡಿ ನಮ್ಮ ವ್ಯವಹಾರ ಹೇಗಿರಬೇಕು ಅಂತಕ್ಕಂಥದ್ದು ಅನೇಕ ಪುಸ್ತಕಗಳು ಕೊಟ್ಟಿದ್ದಾರೆ. ಅವನ್ನ ವಿಷಯಗಳನ್ನ ತಿಳ್ಕೊಂಡು ಅದರಂತೆ ನಾವು ಜೀವನವನ್ನು ನಡೆಸುವುದು ಬಂದಾಗ ಅವರ ಹಾದಿಯಲ್ಲಿ ಒಂದೊಂದು ಮೆಟ್ಟಲೆ ಹತ್ತಿ 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 ನಾವು ಮೇಲಕ್ಕೆ ಹೋಗ್ತೀವಿ. ಆ ಕಡೆನೇ ಬರ್ಬೇಕು.
ಹಿಂದಿನ ನಮ್ಮ ಹಂತಗಳು ಮತ್ತು ಅಡ್ಡದಾರಿಗಳು ಇರುವುದು ಸಹ ನಮಗೆ ಕಂಡು ಬಂದಿತು. ನಮಗೆ ಅಡ್ಡದಾರಿಗಳೇನಿದೆಯಪ್ಪ ಅಂತಂದ್ರೆ ನಾವು ಮಾಡ್ತಕ್ಕಂಥ ಅನ್ಯಾಯದ ಕೆಲಸಗಳು, ಅವ್ಯವಸ್ಥೆಗಳು, ಮೋಸ, ದಗ, ವಂಚನೆ ಮಾಡ್ತಕ್ಕಂಥದ್ದೇ ಇವೆಲ್ಲ ಅಡ್ಡದಾರಿ ಅಂತ ಹೋಗ್ಬೇಕಂತ. ಇವನ್ನೆಲ್ಲ ನಿಗ್ರಹಿಸಿದಾಗ ಆ ಅಡ್ಡದಾರಿಗಳು ಸಮನಾಗುತ್ತೆ, ಮುಂದೆ ಹೋಗೋದಕ್ಕೆ ನಮಗೆ ಸುಲಭವಾಗುತ್ತದೆ. ಈ ಸಂಸರಣ ಕಟ್ಟಳೆಯನ್ನು ನಾವು ಬದಿಗೊತ್ತಿ ಅಡ್ಡದಾರಿ ಹಿಡಿಯುವುದರಿಂದ ನಮ್ಮ ಪ್ರಗತಿ ನಿಧಾನವಾಗಿ ಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತೇವೆ ಹೊರತು ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಅಡ್ಡದಾರಿಗಳಲ್ಲಿ ಹೋಗಿ ನಾವು ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಬಂದಾಗ ಕೆಲವು ಸಂದರ್ಭದಲ್ಲಿ ಕೆಟ್ಟದ್ದಕ್ಕೆ ಸುಯಿ ಅಂತಾರೆ. ಆಗ ಅದರಲ್ಲಿ ಹೋಯ್ತು ಅಂದ್ರೆ ನಾವು ಪೂರ್ತಿ ಮುಗಿದಾಯ್ತು, ನಾವು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯವಾಗಲ್ಲ. ನಮ್ಮ ಆ ಕಷ್ಟಗಳಿಗೆ ನಾವೇ ಕಾರಣಕರ್ತರಾಗ್ತೀವಿ. ಯಾರೇ ಆಗಲಿ ನಮ್ಮ ಕಷ್ಟವನ್ನು ನಾವೇ ಅನುಭವಿಸ್ಬೇಕು ಹೊರತು ಬೇರೆ ಯಾರಿಂದಲೂ ಅದನ್ನ ಶಮನ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಷ್ಟ ಬಂದಾಗ ಕಷ್ಟವನ್ನು ನಾವೇ ಅನುಭವಿಸ್ಲೇಬೇಕು ಅಂತಕ್ಕಂಥ ಈ ಸಿದ್ಧಾಂತವನ್ನು ಮಾಡಿಕೊಂಡರೆ ಆಗ ನಮ್ಮ ಜೀವನವು ಎಷ್ಟು ಪರಿಶುದ್ಧವಾಗಿರಬೇಕೋ ಒಂದೊಂದು ಹೆಜ್ಜೆ ಇಡುವಾಗಲೂ ಯೋಚನೆ ಮಾಡ್ತೀವಿ. ನಾನು ಮಾಡ್ತಾ ಇರೋ ಕೆಲಸ ಸರಿನಾ ತಪ್ಪ ಅಂತಕ್ಕಂಥ ಯೋಚನೆ ನಮ್ಮಲ್ಲಿ ಬಂದಾಗ ಕೆಟ್ಟ ಕೆಲಸಗಳು ಮಾಡುವುದಕ್ಕೆ ಹೋಗಲ್ಲ. ಪರಿವರ್ತನೆ ಆಗ್ಬೇಕು. ಆ ಪರಿವರ್ತನೆ ಆಗ್ತಾ ಆಗ್ತಾ ಮುಂದಕ್ಕೆ ದಾರಿ ಸಿಗುತ್ತೆ. ಸಾಧ್ಯವಿಲ್ಲವೆಂಬುದು ಖಚಿತವಾಯಿತು. ಅಲ್ಲದೆ ಆಧ್ಯಾತ್ಮಿಕ ಅಭಿವೃದ್ಧಿಯಲ್ಲಿ ನಿಜವಾದ ಸುಖವೂ ಕ್ಷೇಮವೂ ಇರುವುದು. ಆಧ್ಯಾತ್ಮಿಕ ಅಭಿವೃದ್ಧಿಯಲ್ಲಿಯೇ ನಿಜವಾದ ಸುಖ ಮತ್ತು ಕ್ಷೇಮ ಇರುವುದು. ಈ ಗೋಲಮಾಲೆಯ ಸಂಸರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜನತೆಯ ಬಹುಸಂಖ್ಯಾತರು ಕೊನೆಯವರೆಗೂ ಮುಂದುವರೆದು ಅಭಿವೃದ್ಧಿಯನ್ನು ಸಾಧಿಸುವ ಸುಯೋಗವನ್ನು ಪಡೆದಿಲ್ಲ. ನೋಡಿ, ನಾವೆಲ್ಲರೂ ಅನೇಕ ಜನರು ಕೋಟ್ಯಾಂತರ ಜನರಿದ್ದೀವಿ. ಈ ಗೋಲಮಾಲೆ ಒಂದೊಂದು ಆದ್ಮೇಲೆ ಎಲ್ಲರೂ ಅಭಿವೃದ್ಧಿ ಹೊಂದಿ ಜೀವನ ಮುಕ್ತರಾಗ್ತಾರೋ ಅನ್ನೋದಿಲ್ಲ. ಯಾಕಂದ್ರೆ ಅವರು ಒಂದೊಂದು ಮೆಟ್ಟಲಲ್ಲಿ ಒಬ್ಬೊಬ್ಬರು ಒಂದು ರೀತಿ ಇರ್ತಾರೆ, ಅದಕ್ಕೆ ತಕ್ಕಂತೆ ಮುಂದುವರಿತಾರೆ ಹೊರತು ಅಂತಹ ಸುಯೋಗವು ನಮಗೆಲ್ಲ ಮೊದಲನೇ ದೀಕ್ಷೆಯನ್ನು ಪಡೆಯುವುದರ ಮೂಲಕ ಶ್ವೇತಂಗದ ಸದಸ್ಯತ್ವಕ್ಕೆ ಪ್ರವೇಶ ಮಾಡಿದಾಗ ಮಾತ್ರ ಲಭ್ಯವಾಗುತ್ತದೆ. ಇಲ್ಲಿ ಶ್ವೇತಋಷಿ ಸಂಘಕ್ಕೆ ಇದೆ ಅಂತ ಅನ್ನೋದು ತಿಳ್ಕೊಂಡು ಅದರಂತೆ ಸದಸ್ಯನಾಗ್ಬೇಕು ಅಂತಂದ್ರೆ ದೀಕ್ಷೆ ಹೊಂದಬೇಕು. ದೀಕ್ಷೆ ಹೊಂದುವುದು ಅಂತಂದ್ರೆ ಅನೇಕ ನಾವೇನೇನು ಅನ್ಕೊಂಡಿದ್ದೀವಿ, ಯಾವುದೋ ಒಬ್ಬ ಸನ್ಯಾಸಿ ಹತ್ರಕ್ಕೆ ಹೋಗ್ಬಿಟ್ಟು ಒಂದು 10,000 20,000 ದೀಕ್ಷೆ ಕೊಡ್ತಾರೆ ಅಂತ ಅನ್ನೋದು ರೂಢಿ ಇದೆ ಲೋಕದಲ್ಲಿ. ಆದ್ರೆ ಇಲ್ಲಿದು ದೀಕ್ಷೆ ಪಡೆಯುವುದು ಅಂತಂದ್ರೆ ನಾನು ಮಾಡತಕ್ಕಂತ ಕೆಲಸಗಳಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಇದು ಮಾಡಬಹುದಾ ಮಾಡಬಾರದಾ ಅಂತಕ್ಕಂಥದ್ದನ್ನ ಬಂದರೆ ಅಲ್ಲಿಗೆ ನಾವು ಆ ವಿವೇಕ ಬಂದು ಅದರಂತೆ ನಡ್ಕೊಂಡಾಗ ತಪ್ಪು ಕೆಲಸಗಳು ಮಾಡತಕ್ಕಂಥದ್ದು ಕಡಿಮೆ ಮಾಡ್ತಾ ಉತ್ತಮ ಕೆಲಸಗಳನ್ನೇ ಮಾಡುವುದನ್ನು ಕೊಂಡಾಗ ದೀಕ್ಷೆಗೆ ನಾವು ಅರ್ಹತೆ ಪಡಿತಾ ಇದ್ದೀವಿ. ನಾವೇ ಆದ್ರಿಂದ ಇಂಥ ಕೆಲಸಗಳನ್ನ ಮಾಡಿದ್ರೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಇದು ಮಾಡಬಹುದಾ ಮಾಡಬಾರದಾ, ನಾನು ಮಾಡುವಂತ ಕೆಲಸಗಳಲ್ಲಿ 10% ಅದು ಉತ್ತಮ ಕೆಲಸಗಳು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅವರಷ್ಟಕ್ಕೆ ಅವರೇ ಅನುಭವ ತಂದುಕೊಂಡು ಪರಿವರ್ತನೆ ಮಾಡಿಕೊಳ್ಳಬೇಕು. ಆಗ ದೀಕ್ಷೆಗೆ ಅವನು ಅರ್ಹತನಾಗ್ತಾನೆ. ಆಗ ಒಂದು ನಿರ್ದಿಷ್ಟವಾದ ಹಂತವನ್ನು ಪಡೆದಂತೆ ಆಗುತ್ತದೆ. ಮಾನವೀಯತೆಯನ್ನು ಪಡೆದು ವ್ಯಕ್ತಿತ್ವವನ್ನು ಪಡೆಯುವುದು ಪ್ರಥಮ ಸೋಪಾನ. ಪಶುಗಳಿಗೆ ಸಂಬಂಧಪಟ್ಟ ಸಂಸರಣದ ಗುರಿಯೇ ಅದು. ಏಕೆಂದರೆ ಈಶ್ವರ ಅನುಗ್ರಹ ಶಕ್ತಿಗೆ ಒಂದು ನಾಳೆಯಾಗತಕ್ಕ ಒಂದು ಬಲವಾದ ಕೇಂದ್ರವನ್ನು ಕಟ್ಟುವ ಉದ್ದೇಶವೇ ಅದು. ಆದುದರಿಂದಲೇ ಮಾನವನಾಗಿ ವ್ಯಕ್ತಿತ್ವ ಪಡೆದ ಮೇಲೆ ಕಾಡು ಮನುಷ್ಯ ಮತ್ತು ನಾಗರಿಕತೆಗೆ ಸಂಬಂಧಪಟ್ಟ ಸಾಧಾರಣ ಮನುಷ್ಯನೂ ಕೂಡ ಕೇವಲ ಸ್ವಾರ್ಥ ಉದ್ದೇಶದಿಂದ ಬಾಳುತ್ತಿರುವುದು ಒಂದು ಕಟ್ಟಡವನ್ನು ವಸಕ್ಕಾಗಿ ಕಟ್ಟಿ ಅದರ ಮೇಲ್ಭಾಗವನ್ನು ಭದ್ರವಾಗಿ ನಿಲ್ಲಿಸಿದ ಉದ್ದೇಶದಿಂದ ಅದಕ್ಕೆ ಊತ ಕಂಬಗಳನ್ನು ನಿಲ್ಲಿಸುತ್ತೇವೆ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ. ನಾವು ಮೊದಲು ಒಂದು ಮನೆ ಕಟ್ಟಬೇಕಾದ್ರೆ ಏಕದಮ್ ನಂಗೆ ಚಾವಣಿ ಹಾಕಕ್ಕಾಗಲ್ಲ. ಆ ಚಾವಣಿ ನಿಲ್ಲುವುದಕ್ಕಾಗಿ ಊತಗಳು ಅಂತ ಕೊಡ್ತಾರೆ. ಇಲ್ಲ ನಮ್ಮ ಇವ್ರು ಇಂಜಿನಿಯರ್ ಊತಗಳು ಕೊಟ್ಟುಬಿಟ್ಟು ಅದರ ಮೇಲೆ ಸಪೋರ್ಟ್ ಮಾಡಿ ಅದರ ಮೇಲೆ ಕಾಂಕ್ರೀಟ್ ಹಾಕಿ ಭದ್ರಪಡಿಸ್ತಾರೆ. ಅದು ಪೂರ್ಣವಾಗಿ ಭದ್ರವಾಗಿದೆ ಅಂತಂದ ಮೇಲೆ
ಆ ಊತಗಳನ್ನು ತೆಗೆದಾಗ ಸಂಸಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ಊತಗಳು ಹಂಗೆ ಸಂಸಾರ ಮಾಡೋಕ್ಕಾಗಲ್ಲ. ಹಾಗೆ ನಾವು ಅನೇಕ ಜನ್ಮಗಳಿಂದ ಮಾಡಿಕೊಂಡು ಬಂದಿರತಕ್ಕಂತಹ ಅನುಭವಗಳು ನಮ್ಗೆ ಸಿದ್ಧವಾಗಿ ಪ್ರವೃತ್ತಿ ಕೆಲಸಗಳನ್ನ ಆಸೆಯಿಂದ ಮಾಡಬೇಕು. ಮಾಡಿ ಅದರ ಅನುಭವವನ್ನು ಪಡೆದ ಮೇಲೆ ನಂತರ ಅಂತ ಕೆಟ್ಟ ಕೆಲಸಗಳು ಅವ್ಯವಸ್ಥೆ ಆಗಿರತಕ್ಕಂಥದ್ದು ಮಾಡಿದಿರ ನಮ್ಮ ಸಂಸಾರವನ್ನು ಮಾಡ್ಕೊಂಡು ಹೋಗ್ತೀವಿ ನೋಡ. ಇದಕ್ಕೆ ಆ ಊತಗಳು ಅಂತಂದ್ರೆ ಮೊಟ್ಟ ಮೊದಲು ನಾವು ಬೆಳವಣಿಗೆ ಆಗಬೇಕಾದ್ರೆ ಪ್ರವೃತ್ತಿ ಮಾರ್ಗ ಬೇಕು. ಪ್ರವೃತ್ತಿ ಮಾರ್ಗ ಅಂತಂದ್ರೆ ಸಂಪಾದನೆ ಮಾಡಾಗಿರ್ತಕ್ಕಂಥ ಬೇಕೇ ಬೇಕು. ಮಾಡ್ತಾ 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 ನಾವು ಸಂಪಾದನೆ ಮಾಡ್ತಕ್ಕಂಥದ್ದು ಸರಿನಾ ತಪ್ಪ, ಮಾಡಬಹುದಾ ಮಾಡಬಾರ್ದ, ಈ ಕೆಲಸ ಸರಿನಾ ತಪ್ಪ ಅಂತ ಅನ್ನೋದು ಮಟ್ಟಕ್ಕೆ ಗೊತ್ತಾಗುತ್ತೆ. ಆಗ ಮಾಡತಕ್ಕಂಥ ಕೆಲಸಗಳು ಸರಿಯಾಗಿರ್ತಕ್ಕಂಥದನ್ನ ಆಯ್ಕೆ ಮಾಡಿಕೊಂಡು ಜೀವನವನ್ನು ಆ ರೀತಿ ನಡೆಸ್ಕೊಂಡು ಬರುವುದು ಅಂತಂದ್ರೆ ನಾವು ಊತಗಳು ಕೊಟ್ಟಿರುವುದು ಅಂತಂದ್ರೆ ನಮ್ಮ ಪ್ರವೃತ್ತಿ ಮಾರ್ಗವನ್ನ ಇದೆಲ್ಲ ಜೀವನ ನಡೆಸ್ತಕ್ಕಂಥದ್ದು ಅದು ಸರಿಯಾಗಿರ್ತಕ್ಕಂಥದ್ದನ್ನು ತೆಗೆದುಕೊಂಡಾಗ ಜೀವನ ನಡೆಸ್ತೀವಲ್ಲ ಆವಾಗ ಊತಗಳನ್ನು ತೆಗೆಯುವುದು ಅಂತಂದ್ರೆ ಅಲ್ಲಿಂದ ಈಚೆಗೆ ನಾವು ಕೆಟ್ಟ ಕೆಲಸಗಳು ಮಾಡಿದಿರ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡುವುದು ಈ ಉದಾಹರಣೆ. ಮೇಲ್ಭಾಗವು ಭದ್ರವಾಗಿ ನಿಲ್ಲುವಂತೆ ಆದ್ಮೇಲೆ ಅವುಗಳನ್ನು ತೆಗೆದು ಹಾಕುತ್ತೇವೆ. ಈ ರೀತಿ ತೆಗೆದು ಹಾಕಿದ್ದರೆ ಆ ಕಟ್ಟಡದಲ್ಲಿ ವಾಸ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಊತಗಳು ತೆಗೆದೇ ಹೋದ್ರೆ ಅಲ್ಲಿ ಸಂಸಾರ ಮಾಡಲ್ಲ. ನಾವು ಉತ್ತಮ ಮೆಟ್ಟಲು ಬೆಳವಣಿಗೆ ಆಗಬೇಕಾದ್ರೆ ಮಾಡಬಾರದ ಅನ್ಯಾಯದ ಅವ್ಯವಸ್ಥೆ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುತ್ತಾ ಉತ್ತಮವಾಗಿದ್ದ ಜೀವನವನ್ನು ನಡೆಸ್ತಾ ಬೇರೆಯವರನ್ನು ಆ ದಾರಿಗೆ ತರತಕ್ಕಂತ ಸೃಷ್ಟಿಗೆ ಬಂದಾಗ ಸಂಸಾರ ಮಾಡದಂತೆ ಆಗುತ್ತದೆ. ಹಾಗೆಯೇ ಮಾನವನು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಭದ್ರವಾದ ಕೇಂದ್ರವನ್ನು ಸ್ಥಾಪಿಸಿದ ಮೇಲೆ ತನ್ನ ಸ್ವಾರ್ಥ ಭಾವನೆಯನ್ನು ಕಳಚಿ ಹಾಕಬೇಕು. ಈ ರೀತಿ ಅನುಭವಗಳು ಆಗ್ತಾ 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 ಬಂದಾಗ ಸ್ವಾರ್ಥ ಅನ್ನೋದಿಲ್ಲ ಕಳಚಬೇಕು. ಸ್ವಾರ್ಥ ಅನ್ನೋತಕ್ಕಂಥದ್ದು ತುಂಬಾ ಕೆಟ್ಟದ್ದು. ಸ್ವಾರ್ಥ ಇರಬಾರದು. ಇದನ್ನ ತಿಳಿಯದೆ ಎನ್ನೋ ಸ್ವಾರ್ಥ ಉದ್ದೇಶದಿಂದ ಬಾಳುತ್ತಿರುವವರು ಈ ಕಾಲಕ್ಕೆ ತಕ್ಕ ಪ್ರಗತಿಯನ್ನು ಸಾಧಿಸದೆ ಹಿಂದಿರುತ್ತಾರೆ ಎಂದು ಅರ್ಥವಾಗುತ್ತದೆ. ನೋಡಿ, ಈಗ ಅನೇಕ ಜನರು ಸ್ವಾರ್ಥ ಜೀವನವನ್ನೇ ಮಾಡ್ತಾ ಇರುವುದರಿಂದ ಉತ್ತಮ ಸಮಸ್ಯೆಗಳಿಗೆ ಬಂದು ತಿಳ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯವಾಗಲ್ಲ. ಆ ಸ್ವಾರ್ಥದ ಕೆಲಸವನ್ನು ಬಿಟ್ಟು ಅಯ್ಯೋ ನಾನು ಸ್ವಾರ್ಥದಿಂದ ಜೀವನ ನಡೆಸ್ತಾ ಇದ್ದೀನಿ ಅಂತ ಅನುಭವ ಆದ್ರೂ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ಅವನು ದಿನೇ 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 ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಕಾರ್ಯಕಲಾಪವನ್ನು ಮಾಡುವುದಕ್ಕೆ, ಜನರ ಸಹವಾಸ ಮಾಡುವುದಕ್ಕೆ ಸಿದ್ಧನಾಗ್ತಾನೆ. ಮಾನವನು ತನ್ನ ಆಧ್ಯಾತ್ಮಿಕ ಪ್ರಗತಿಗೆ ಅಡಚಣೆಯಂತಿರುವ ತನ್ನ ಸ್ವಾರ್ಥವನ್ನು ಕ್ರಮೇಣ ಕಳಚಿ ಹಾಕುತ್ತಾನೆ. ಸ್ವಲ್ಪ ಅನುಭವ ಆದ್ರೆ ಸಾಕು. ಮಾಡ್ತಾ ಇರೋದು ಕೆಟ್ಟದ್ದ ತಪ್ಪ ಅಂತ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಮೊದಲು ಬರಬೇಕು. ಆ ಸಾಮರ್ಥ್ಯ ಬಂದ ಮೇಲೆ ಇದು ಕೆಟ್ಟ ಕೆಲಸ ನಾನು ಮಾಡಬಾರ್ದು, ಇದು ಉತ್ತಮ ಕೆಲಸ ಮಾಡಬೇಕು, ಇದು ಸಾರ್ವಜನಿಕರಿಗೆ ಉಪಯೋಗವಾಗ್ತಕ್ಕಂಥ ಕೆಲಸ, ಇದಕ್ಕೆ ಪ್ರೋತ್ಸಾಹನೂ ಕೊಡಬೇಕು, ನಾನು ಸಾಧ್ಯವಾದಷ್ಟು ದುಡಿಯಬೇಕು ಅಂತಕ್ಕಂಥ ಮನೋಭಾವನೆ ಬೆಳೆಸ್ಕೋಬೇಕು. ಮನುಷ್ಯನ ಅಂತಸ್ತಿನಲ್ಲಿ ತನ್ನ ಹೆಂಡತಿಯನ್ನೇ ಕೊಂದು ತಿನ್ನುವಷ್ಟು ಸ್ವಾರ್ಥಪರನಾಗಿದ್ದವನು ತನ್ನ ಹೆಂಡತಿಯ ಮಕ್ಕಳಿಗಾಗಿ ಸ್ವಾರ್ಥ ತ್ಯಾಗ ಮಾಡುವ ಸಾಧಾರಣ ಮನುಷ್ಯನ ಅಂತಸ್ತಿಗೆ ಬೆಳೆಯುತ್ತಾನೆ. ಇಲ್ಲೇ ಒಂದು ಕೆಲಸ ಇದೆ. ನಾವು ಮಾನವನಾಗಿ ಜನ್ಮ ಅಂತಂದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ಕಾಡು ಮನುಷ್ಯನಾಗಿರ್ತಕ್ಕಂಥವನು ತನ್ನ ಹೆಂಡತಿ ಜೊತೆಗಿರ್ತಕ್ಕಂಥ ಹೆಂಡತಿ ತಿನ್ನುವುದಕ್ಕೇನು ಸಿಕ್ಕಲ್ಲ, ಹೆಂಡತಿ ಕೊಂದು ತಿನ್ಬಿಡ್ತಾನೆ. ಹೆಂಡತಿಯನ್ನೇ ಕೊಂದು ತಿನ್ನುತ್ತಾ ಇರತಕ್ಕಂತ ದಿನೇ 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 ಜನ್ಮಗಳು ಬರ್ತಾ 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 ಸಾಧಾರಣವಾಗಿರ್ತಕ್ಕಂಥದ್ರಿಂದ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸ್ಕೊಳ್ತಾ ಅದೇ ಹೆಂಡತಿ ಸೇವೆ ಮಾಡ್ತಕ್ಕಂಥದ್ದು, ಆ ಯೋಗಕ್ಷೇಮವನ್ನು ನೋಡುವುದು, ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ವಸ್ತುಗಳನ್ನು ತಂದುಕೊಟ್ಟು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ತಕ್ಕಂಥ ಸಾಮರ್ಥ್ಯ ಬಂತು ನಮ್ಗೀಗ. ಮೊದಲು ನಾವೆಲ್ಲರೂ ಆ ಮಟ್ಟದಲ್ಲಿ ಇದ್ದವ್ರೆ. ನಂತರ ಅದೇ ಹೆಂಡತಿಯನ್ನ ಉತ್ತಮ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಮಾಡಿಕೊಳ್ತಾ ಅವರು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಬೆಳೆಸುವುದಕ್ಕಾಗಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅಲ್ಲಿಗೆ ನಾವು ಯೋಚನೆ ಮಾಡಿ, ಹಿಂದೆ ನಾವು ಕಾಡು ಮನುಷ್ಯನಾಗಿದ್ದಾಗ ಹೆಂಡತಿಯನ್ನೇ ಕೊಂದು ತಿಂತಾ ಇರ್ತಕ್ಕಂಥವ್ರು ಅದೇ ಹೆಂಡತಿಗೆ ಸೇವೆ ಮನೋಭಾವನೆಯಿಂದ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥದನ್ನು ತಂದುಕೊಟ್ಟು ಉತ್ತಮ ರೀತಿಯಲ್ಲಿ ಬೆಳೆಸುವುದಕ್ಕೆ ನಾವು ಸಪೋರ್ಟ್ ಮಾಡ್ತೀವಲ್ವಾ, ಅಲ್ಲಿಗೆ ಬೆಳವಣಿಗೆ ಆಗ್ತಾ ಇದ್ದೀವಿ, ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡ್ತೀವಿ.
ಅಂತಸ್ತಿಗೆ ಬೆಳೆಯುತ್ತಾನೆ. ಅನಂತರ ಇಡೀ ಜನಾಂಗದ ಮೇಲ್ಮೆಗಾಗಿ ಶ್ರಮಿಸುವಷ್ಟು ವಿಶಾಲ ಭಾವನೆ ಉಳ್ಳವನಾಗುತ್ತಾನೆ. ನೋಡಿ, ಆ ರೀತಿ ಬರ್ತಾ ಬರ್ತಾ ಅದೊಂದೇ ಬರಲ್ಲ. ಹೆಂಡತಿಯನ್ನು ಸಾಕುವುದು, ಹೆಂಡತಿಗೆ ಬೇಕಾಗಿರ್ತಕ್ಕ ತಂದ್ಕೊಳ್ಳೋದು ಒಂದೇ ಅಲ್ಲ. ಆ ಬೆಳವಣಿಗೆ ಆಗ್ತಾ ಆಗ್ತಾ ವಿಶಾಲ ಮನೋಭಾವವನ್ನು ಬೆಳೆಸಿಕೊಂಡು ಬೇರೆಯವರು ಕಷ್ಟದಲ್ಲಿದ್ದರೆ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾರೆ. ಅದಕ್ಕೆ ಮೊದಲು ಹೆಂಡತಿನೇ ಕೊಂತ ಅವನು ಬೇರೆಯವ್ರಿಗೆ ಸಹಾಯ ಮಾಡ್ತಾನ. ಗೀತೆ ಇಲ್ಲ, ಸಹಾಯ ಯಾವುದು, ಕಷ್ಟವ ಯಾವುದು, ಸುಖ ಯಾವುದು. ಆ ರೀತಿ ಬೆಳವಣಿಗೆ ಆಗ್ತಾ ಆಗ್ತಾ ತಾನು ಬೇರೆಯವರನ್ನು ಉತ್ತಮ ರೀತಿಯಲ್ಲಿ ಬೆಳೆಸುವುದಕ್ಕೂ ತನ್ನ ಕೈಯಲ್ಲಾದಷ್ಟು ಅವ್ರಿಗೆ ಸಹಾಯ ಮಾಡುವುದಕ್ಕೂ ಸಿದ್ಧವಾಗ್ತಾನೆ. ಔಪಾಸಕರಾದ ನಾವು ಇಡೀ ಮಾನವ ಕೋಟಿಗೆಲ್ಲ ಒಂದು ವಿಶ್ವ ಕುಟುಂಬದಂತೆ ಭಾವಿಸುವ ಬೆಳವಣಿಗೆ ಮಠವನ್ನು ಮುಟ್ಟುತ್ತೇವೆ. ಇದು ಆ ತನ್ನ ಕುಟುಂಬವೇ ಅಲ್ಲ, ವಿಶ್ವ ಕುಟುಂಬ ಈಶ್ವರನ ಮಕ್ಕಳನ್ನ ಬೆಳೆದು ಎಲ್ಲ ಈ ಕುಟುಂಬವನ್ನು ಉತ್ತಮಪಡಿಸಬೇಕಂತಕ್ಕಂಥ ಸಾಮರ್ಥ್ಯ ನಾವು ಬೆಳೆಸಿಕೊಳ್ತೀವಿ. ಅದು ಬೆಳೆಸ್ಕೊಳ್ಳುವುದಕ್ಕಾಗಿ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ದೊಡ್ಡವರು. ಸ್ವಾರ್ಥಪರರಾಗಿರುವುದನ್ನು ಕಂಡು ಅಸಮಾಧಾನ ಪಟ್ಟುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ನಾವು ಅಂದ್ರೆ ಮಾಡಿದ್ದೀವಪ್ಪ ಅಂತ ಅಸಮಾಧಾನ ಮಾಡ್ಕೊಳ್ಬೇಕಂತ ಇವಾಗ ಹೊಸದಾಗಿ ಬಂದಿರ್ತಾರೆ. ಅಯ್ಯೋ ನಾನು ಮಾಡಬಾರ್ದು, ಅನ್ಯಾಯದ ಕೆಲಸಗಳು ಮಾಡ್ತಾ ಇದ್ದೀನಿ, ಎಲ್ಲ ಮೋಸ ವಂಚನೆ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಒಳಗಡೆನೆ ಗೊತ್ತಾಗುತ್ತೆ, ಅನಿಸುತ್ತೆ. ನಮ್ಮಂತವ್ರು ಇಂಥ ಕಡೆಗೆ ಹೋಗೋದೇ ಬೇಡಪ್ಪ ಅಂತ ಅವ್ರ ಮನಸ್ಸು ಅನ್ಸುತ್ತೆ. ಆದರೆ ಅವ್ರು ಇಂಥವ್ರು ಇಂಥ ಕಡೆಗೆ ಹೋಗ್ತಾ ಬರ್ತಾ ಇದ್ದರೆ ಅವನ ಸ್ವಾರ್ಥವನ್ನು ತ್ಯಜಿಸಿ ಪರೋಪಕಾರ ಮಾಡುವ ಸಾಮರ್ಥ್ಯ ದಿನೇ 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 ಬೆಳವಣಿಗೆ ಆಗುತ್ತದೆ. ಆ ಉದ್ದೇಶದಿಂದ ಬೇರೆಯವರನ್ನು ನಾವು ಹುರಿದುಂಬಿಸಿ ಇಂತಹ ಸ್ಥಳಗಳಿಗೆ ಕರ್ಕೊಂಡು ಬಂದು ಅವನು ಸಾಧ್ಯವಾದಷ್ಟು ನಾವು ಮಾರ್ಗದರ್ಶನ ನೀಡುವುದು ಹಿರಿಯರಾಗಿರತಕ್ಕಂಥವರು ಕರ್ತವ್ಯ. ಅಂತವರು ಹಿಂದಿನಿಂದ ಅನುಭವಿಸಿಕೊಂಡು ಬಂದಿರುವ ಸಂಚಿತ ಭಾವನೆಗೆ ಒಳಗಾಗುತ್ತಾರೆ. ಅವರೂ ಕ್ರಮೇಣ ಬೆಳೆದು ನಮ್ಮಂತೆ ಆಗುವುದರಲ್ಲಿ ಸಂಶಯವಿಲ್ಲ. ಅಂದ್ರೆ ಆ ರೀತಿ ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂತ ಸಂಸ್ಕಾರ, ಒಳ್ಳೆ ಸಂಸ್ಕಾರ ಮಾಡಿದರೆ ಒಳ್ಳೆ ರೀತಿಯ ಒಳ್ಳೆ ಸ್ನೇಹಿತರು, ಒಳ್ಳೆ ವ್ಯವಸ್ಥೆ ಆಗುತ್ತೆ. ಮಾಡಬಾರದ ಕೆಲಸಗಳು ಅಂತ ಸಂಸ್ಕಾರದ ಬೆಳವಣಿಗೆ ಇರ್ತಕ್ಕಂಥವನು ಎಲ್ಲ ಇಂತಹ ಕೆಲಸಗಳು ಬರಬೇಕು. ಅನೇಕರಿಗೆ ಕೆಲವು ದೇವಸ್ಥಾನದ ಒಳಗಡೆ ಬರೋದಕ್ಕೆ ಭಯ, ಬರಲ್ಲ, ಹೋಗುವ ಅಂತ ಇಂಥ ಸಮಸ್ಯೆಗಳು ಬರಬೇಕು ಅಂತ. ಅಯ್ಯೋ ನಮ್ಮ ಬೇಡಪ್ಪ, ನಾವೆಲ್ಲ ಮಾಡಬಾರ್ದ ಕೆಲಸಗಳೆಲ್ಲ ಮಾಡ್ತೀವಿ, ಅನ್ಯಾಯವಾಗಿ ಸಂಪಾದನೆ ಮಾಡ್ತೀವಿ, ಅಂತ ಸ್ಥಳದಲ್ಲಿ ನಾವು ಬರುವುದೇ ಬೇಡ ಅಂತ ಕೆಲವರು ಹೇಳ್ತಾರೆ. ಹಾಗಲ್ಲ, ಅಂತವರು ಸಮೇತ ಅವಾಗ ಬಂದು ಹೋಗ್ತಾ ಇದ್ದರೆ ಅವರು ಪರಿವರ್ತನೆ ಆಗುವುದಕ್ಕೆ ಅವಕಾಶವಿದೆ. ನಮ್ಮಂತೆ ಆಗೋದ್ರಲ್ಲಿ ಸಂಶಯವಿಲ್ಲ. ಅವರೂ ಸಮೇತ ನಮ್ಮಂತೆ ಆಗ್ತಾರೆ. ನಾವು ಎಲ್ಲರೂ ಹಿಂದಿನ ಜನ್ಮದಲ್ಲೇ ಅದೇ ರೀತಿ ಆಗಿರ್ತಕ್ಕಂಥವ್ರು ಅಲ್ಲಿ ಸ್ವಲ್ಪ ತಿಳುವಳಿಕೆ ಪಡೆದು ನಾವು ಈಗ ಈ ಮಟ್ಟಕ್ಕೆ ಬಂದಿದ್ದೀವಿ. ಆ ರೀತಿ ಅವರು ನಮ್ಮಂತೆ ಮುಂದಕ್ಕೆ ಬಂದೇ ಬರ್ತಾರೆ. ಮಾನವನು ಮೇಲ್ಕಂಡಂತೆ ತನ್ನ ಪ್ರಜ್ಞಾ ಕೇಂದ್ರವನ್ನು ವಿಸ್ತರಿಸುತ್ತಾ ಹೋದಂತೆಲ್ಲ ತನ್ನ ಸ್ವರೂಪ ಜ್ಞಾನದಲ್ಲೂ ಮುಂದುವರಿಯುತ್ತಾ ಬರುತ್ತಾನೆ. ಪ್ರಜ್ಞಾ ಕೇಂದ್ರ ನಮ್ಮಲ್ಲಿ ಪ್ರಜ್ಞೆ ಅಂತಕ್ಕಂಥದ್ದು ಭೂಲೋಕದ ತತ್ವ ಪ್ರಜ್ಞೆ. ಆ ಪ್ರಜ್ಞೆ ಬೆಳವಣಿಗೆಯನ್ನು ಬೆಳೆಸ್ಕೋಬೇಕು. ಪ್ರಜ್ಞೆ ಬೆಳವಣಿಗೆ ಆದಾಗ ನಾವು ಯಾವ ಕೆಲಸವೇ ಮಾಡಿ ಯಾವುದೇ ಮಾಡಿ ನಮ್ಮ ಪ್ರಜ್ಞೆ ಅದರ ಕಡೆ ಹೋದಾಗ ಇದು ಸರಿನಾ ತಪ್ಪ ಅಂತಕ್ಕಂಥ ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಬರುತ್ತೆ. ಆ ಸಾಮರ್ಥ್ಯ ಬಂದಿದೆ ಅಂತಂದ್ರೆ ನಮ್ಮ ಪ್ರಜ್ಞೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಸೂಚನೆ. ತನ್ನ ಸ್ವರೂಪ ಜ್ಞಾನದಲ್ಲೂ ಮುಂದುವರಿಯುತ್ತಾ ಬರುತ್ತಾನೆ. ಮೊದಲು ತನ್ನ ಸ್ಥೂಲ ದೇಹವು ತಾನಲ್ಲವೆಂದು, ಅನಂತರ ತನ್ನ ರಾಗಭಾವನೆಗಳನ್ನು ವ್ಯಕ್ತಪಡಿಸುವ ಕಾಮದೇಹವು ತಾನಲ್ಲ, ಅನಂತರ ತನ್ನ ಮನಸ್ಸು ತಾನಲ್ಲೆಂಬ ಅಂತಸ್ತಿಗೆ ಬೆಳೆದು. ಈ ಬೆಳವಣಿಗೆ ಆಗ್ತಾ ಏನ್ ಬರ್ತಾರೆ, ನಮ್ಮ ಕಾಮದೇಹ ಇದೆಯಲ್ಲ, ರಾಗದ್ವೇಷಗಳೆಲ್ಲ ಜಾಸ್ತಿ ಇರುತ್ತೆ. ಆ ರಾಗದ್ವೇಷಗಳು ಮಾಡುವುದರಿಂದ ಒಳ್ಳೆಯದಲ್ಲಪ್ಪ, ಇದು ಕೆಟ್ಟದ್ದು ಅನ್ನೋದು ಅವನಿಗೆ ಮನದಟ್ಟಾದಾಗ ಅವನು ಎಲ್ಲವನ್ನು ಶಮನ ಮಾಡ್ತಾನೆ. ರಾಗದ್ವೇಷಗಳು, ಕೋಪ, ಅಸೂಯೆ, ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ದು ಇವೆಲ್ಲ ಶಮನ ಮಾಡ್ತಾ 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 ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುವುದಕ್ಕೆ ಆ ಕಾಮದೇಹವು ಪರಿಶುದ್ಧವಾಗಿ, ಕಾಮದೇಹದ ಲೋಕದಲ್ಲಿ ಜೀವನವು ಅಷ್ಟೇ ಉತ್ತಮವಾಗಿರ್ತಕ್ಕಂಥದ್ದನ್ನ ಪಡೆದಾಗ ಉತ್ತಮ ಸ್ಥಿತಿಯಲ್ಲಿ ಮುಂದಿನ ಜನ್ಮಕ್ಕೆ ಅವನು ಬಂದೇ ಬರ್ತಾನೆ. ಹಾಗೆಯೇ ಕಾಮದೇಹವು ತಾನಲ್ಲ, ಅನಂತರ ತನ್ನ ಮನಸ್ಸು ತಾನಲ್ಲವೆಂಬ ಅಂತಸ್ತಿಗೆ ಬೆಳೆದು, ತನ್ನ ಮನಸ್ಸು ಇದೆ ನೋಡ, ಮನೋಲೋಕಕ್ಕೆ ಸಂಬಂಧಪಟ್ಟಿದ್ದು. ಆ ಮನಸ್ಸು ಅನ್ನುವುದೇ ತಾನೇ ಅಲ್ಲ,
ಉತ್ತಮವಾಗಿರ್ತಕ್ಕಂಥ ಮನಸ್ಸು, ಉತ್ತಮವಾಗಿರ್ತಕ್ಕಂಥದ್ದನ್ನು ಬೆಳೆಸ್ಕೋಬೇಕು ಅಂತ ಅನ್ನೋ ಸಾಮರ್ಥ್ಯವನ್ನಲ್ಲಿ ಬರುತ್ತೆ. ಯಾವಾಗ ಈ ಪ್ರಜ್ಞೆ ವಿಕಾಸವಾದಾಗ ಇವೆಲ್ಲ ಒಂದಕ್ಕೊಂದು ಬೆಳವಣಿಗೆ ಆಗಲೇ ಆಗುತ್ತದೆ. ತನ್ನ ಅಂತರಾತ್ಮನೆ ತಾನೆಂದು ಖಚಿತವಾಗಿ ಅರ್ಥ ಮಾಡಿಕೊಂಡು, ದೇಹಾತ್ಮ ಅಲ್ಲ ನಾನಲ್ಲ, ಅಂತರಾತ್ಮ. ಈ ದೇಹಾತ್ಮಕ್ಕೂ ಅಂತರಾತ್ಮಕ್ಕೂ ಏನ್ ವ್ಯತ್ಯಾಸ ಬೇಕಾದಷ್ಟು ಸಲ ಹೇಳಿದ್ವಿ. ಇದು ದೇಹಾತ್ಮ ನೋಡಿ, ರೌಂಡು, ಇದು ಅಂತರಾತ್ಮ ಇಲ್ಲದೆ ಇರ್ತಕ್ಕಂಥದ್ದು. ಈ ದೇಹಾತ್ಮವೇ ತಾನಲ್ಲ, ಅಂತರಾತ್ಮ ಅಂತಕ್ಕಂಥದ್ದು ಇದರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಿದಾಗ ಅಭಿವೃದ್ಧಿ ಹೊಂದುವುದಕ್ಕೆ ಆಗುತ್ತೆ. ದೇಹಾತ್ಮವನ್ನ ಅದನ್ನು ಪರಿಶುದ್ಧತೆ ಮಾಡುವುದಕ್ಕೆ ಈ ಅಂತರಾತ್ಮ ಸಹಾಯ ಮಾಡುತ್ತದೆ. ಆತ ಬೆಳಕಿನಲ್ಲಿ ತನ್ನ ಜೀವಿತವನ್ನು ನಡೆಸುತ್ತಾ ಬರುತ್ತಾನೆ. ಅಂತರವಾಣಿ ಅಂತಂದ್ರೆ ಏನು? ಬೇರೆ ಯಾವುದೋ ಕೇಳಿಸೋದಲ್ಲ, ನಮ್ಮ ಒಳಗಡೆ ಇರುವ ಇದು ಟೈಟಲ್ ಅಂತದ್ದು ಯಾವ್ದೋ ನಮ್ಮ ಈ ಪುಸ್ತಕದ ಟೈಟಲ್ ಅಂತರಂಗ ಜೀವಿತ. ಅಂತರವಾಣಿ ಅಂತಕ್ಕಂಥದ್ದು ಒಳಗಡೆಯಿಂದ ನೀನ್ ಮಾಡ್ತಾ ಇರುವುದು ತಪ್ಪಾ ಸರಿನಾ, ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ಬೇರೆ ಗುರುವೇ ಬೇಕಾಗಿಲ್ಲ. ನೀನು ಗಮನವಿಟ್ಟು ಆ ಕೆಲಸದ ಕಡೆ ಆ ವ್ಯವಸ್ಥೆ ರೀತಿಯಲ್ಲಿ ನೀನು ಮನಸ್ಸು ಮಾಡಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಆ ಅಂತರವಾಣಿ ನಿನಗೆ ಸೂಚನೆ ಕೊಡುತ್ತೆ. ಅದೇ ಗುರುವಾಗುತ್ತೆ. ಎರಡು ಭಾಗಗಳನ್ನು ತನ್ನ ದೋಷಗಳನ್ನು ತಿದ್ದಿಕೊಂಡು ಪರಾರ್ಥ ಭಾವನೆಯಿಂದ ಸೇವೆ ಸಲ್ಲಿಸುತ್ತಾ ಬರುತ್ತಾನೆಯೇ ಅಂತಸ್ತಿನಲ್ಲಿ ಆತನು ಮೊದಲನೇ ಅರ್ಹನಾಗುತ್ತಾನೆ. ನೋಡಿ, ಈ ದೇಹಾತ್ಮ ಇದೆಯಲ್ಲ, ದೇಹಾತ್ಮದೊಂದಿಗೆ ಮಾಡಬಾರಂತ ಎಂತ ಕೆಲಸಗಳು ಮಾಡ್ಬೇಕು, ಹೇಗೆ ಮಾಡ್ಬೇಕು, ಇದು ಸ್ವಲ್ಪ ಹೆಚ್ಚು ಕಡಿಮೆ ಇದು ಪ್ರವೃತ್ತಿ ಮಾರ್ಗದಲ್ಲಿ ಇರುತ್ತೆ. ಇದು ಅಂತರಾತ್ಮ ಇದೆಯಲ್ಲ, ಸ್ವಲ್ಪ ನಿವೃತ್ತಿ ಮಾರ್ಗ ಹೊಂದುವುದಕ್ಕೆ ಪ್ರಾರಂಭ ಮಾಡಿದಾಗ ಅದರ ಸಪೋರ್ಟ್ ಸಿಕ್ಕಿ ನಾನು ಮಾಡ್ತಾ ಇರತಕ್ಕಂತ ಕೆಲಸಗಳು ಮುಕ್ಕಾಲು ಭಾಗ ಒಳ್ಳೆಯದು ಕೆಟ್ಟದ್ದು ಅಂತ ಅನ್ನೋದನ್ನ ಪರಿವರ್ತನೆ ಮಾಡಿಕೊಂಡು ಮುಕ್ಕಾಲು ಭಾಗ ಒಳ್ಳೆಯ ಕೆಲಸಗಳನ್ನು ಮಾಡುವುದು ಬಂದಾಗ ಆತನ ದೀಕ್ಷೆಗೆ ಅರ್ಹನಾಗ್ತಾನೆ. ಬೇರೆ ಯಾರು ಕೊಡುವುದಿಲ್ಲ ಅಂತ ಕೆಲಸಗಳನ್ನ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಅನ್ನೋದು ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಬಂದು ತನ್ನ ಪ್ರಜ್ಞೆಯನ್ನು ಪೂರ್ಣವಾಗಿ ಬೆಳೆಸಿಕೊಂಡಾಗ ತಾನು ಮಾಡುವಂತ ಕೆಲಸಗಳಲ್ಲಿ ಮುಕ್ಕಾಲ ಭಾಗ ಒಳ್ಳೆಯದು ಅಂತಕ್ಕಂಥದ್ದು ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದಾಗ ಅವನು ಒಂದನೇ ದೀಕ್ಷೆಗೆ ಅರ್ಹನಾಗಿ ಮೊದಲನೇ ದೀಕ್ಷೆಗೆ ಅರ್ಹನಾಗುತ್ತಾನೆ. ಆ ರೀತಿ ಮೊದಲನೇ ದೀಕ್ಷೆಯನ್ನ ಪಡೆದಂತವನು ಸುರಕ್ಷಿತನು. ಆ ರೀತಿ ಮಾಡ್ತಾ ಇದ್ದಾಗ ಮೊದಲನೇ ದೀಕ್ಷೆ ಪಡೆದ ಮೇಲೆ ನಂತರ ಮುಂದುವರಿತಾನೆ. ಈ ನಮ್ಮ ಲೌಕಿಕವಾಗಿ ಒಂದು ಉದಾಹರಣೆ ಹೇಳ್ತೀವಿ. ನಾವು ಕಷ್ಟಪಟ್ಟು ಜೀವನ ನಡೆಸಿ ಈಗಿನ ಕಾಲದಲ್ಲಿ ಒಂದು 50,000 ಏನ್ ಲೆಕ್ಕಕ್ಕೆ ಬರೋ ಅಂತ ಇಟ್ಕೋ, ಒಂದು 50 ಲಕ್ಷ 70 ಲಕ್ಷ ಸಂಪಾದನೆ ಮಾಡಿ ಕೂಡಿಟ್ರೆ ನಂತರ ಅದ್ರ ಜೊತೆಗೆ ಸೇರಿಸ್ಬೇಕಪ್ಪ ಅಂತಕ್ಕಂಥದ್ದು ಮನೋಭಾವನೆ ಬರುತ್ತೆ. ನಂತರ ಸ್ವಲ್ಪ ಬೆಳವಣಿಗೆ ಅಷ್ಟೊಂದು ದುಡ್ಡು ಅಷ್ಟೊಂದು ಸೇಕರಣೆ ಮಾಡಿದಾಗ ನಾನು ಮಾಡ್ತಾ ಇರೋದು ಸರಿನಾ ತಪ್ಪಪ್ಪ, ತಪ್ಪು ಕೆಲಸ ಮಾಡಿ ಸಂಪಾದನೆ ಮಾಡಬಾರ್ದು, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಒಂದಷ್ಟು ಸೇಕರಣೆ ಮಾಡ್ಬೇಕು ಅಂತಕ್ಕಂಥ ಬುದ್ಧಿ ಹೆಂಗ್ ಬರುತ್ತೋ ಹಾಗೆ ಒಂದನೇ ದೀಕ್ಷೆಗೆ ನಾವು ಅರ್ಹತನಾಗಿ ಒಳ್ಳೆಯ ಕೆಲಸಗಳನ್ನ ಒಳ್ಳೆ ವ್ಯವಸ್ಥೆ ರೀತಿಯಲ್ಲಿ ಜೀವನವನ್ನು ನಡೆಸುವುದು ಅಲ್ಪ ಸ್ವಲ್ಪ ಕಾಲ ಭಾಗ ಬೆಳೆದ ಮೇಲೆ ನಂತರ ನಾವು ಮುಂದುವರಿಯುವುದಕ್ಕೆ ದಾರಿ ಸುಲಭವಾಗುತ್ತದೆ. ಇದು ಆತನ ಸಂಸರಣ ಮಾರ್ಗದಲ್ಲಿ ಮತ್ತೊಂದು ಮುಖ್ಯವಾದ ಅಭಿವ್ಯಕ್ತ. ಜೀವರಾಶಿಗಳಲ್ಲಿ ಚೇತನಗೊಳ್ಳುತ್ತಿರುವ ಎಲ್ಲ ಭಗವತ್ ಚೈತನ್ಯವು ಒಂದೇ ಎಂಬ ತತ್ವವು ಅಂತವನಿಗೆ ಖಚಿತವಾಗಿ ಲೋಕ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಸೇವೆ ಸಲ್ಲಿಸುತ್ತಾ ಉತ್ಪೂರ್ವಕವಾಗಿ ಪ್ರಯತ್ನ ಮಾಡುತ್ತಾನೆ. ಯಾವಾಗ ಒಂದನೇ ದೀಕ್ಷೆಗೆ ಅರ್ಹನಾಗ್ತಾನೆ ಅಂತ ಅನ್ನೋದು ನಾವು ಮಾಡತಕ್ಕಂಥ ಕಾರ್ಯ ಕೆಲಸಗಳು ಒಳ್ಳೇದ ಕೆಟ್ಟದ್ದ ಅಂತಕ್ಕಂಥ ಮನೋಭಾವನೆಯಿಂದ ಅರ್ಥ ಮಾಡಿಕೊಂಡು ತಾನು ಮಾಡುವ ಮುಕ್ಕಾಲಾಗ 4 ಭಾಗ ಮಾಡಿ ಅದರಲ್ಲಿ 3 ಭಾಗದಷ್ಟು ಒಳ್ಳೆಯದನ್ನ ವ್ಯವಸ್ಥೆ ರೀತಿಯಲ್ಲಿ ಮಾಡುವುದನ್ನು ಕಳೆದುಕೊಂಡು ಜೀವನ ನಡೆಸ್ತಾ ಇದ್ದಾಗ ಒಂದನೇ ದೀಕ್ಷೆಗೆ ಅರ್ಹನಾಗುತ್ತಾನೆ. ಅರ್ಹನಾದಕ್ಕೆ ಬರ್ತಾ ಇನ್ನು ಉಳಿದ ಕಾಲಭಾಗವನ್ನು ಪೂರ್ಣವಾಗಿ ಬೇಗ ಪಡೆದು ಜೀವನ ಅಂದ್ರೆ ಒಂದನೇ ದೀಕ್ಷೆಗೆ ಅವನು ಅರ್ಹನಾಗುತ್ತಾನೆ. ಈ ರೀತಿ ಒಂದನೇ ದೀಕ್ಷೆಗೆ ಅರ್ಹನಾದರೆ ಏನಾಗ್ತಾನೆಪ್ಪ ಅಂತಂದ್ರೆ ತಾನು ಅರ್ಪಿಸಿಕೊಂಡಿರುವ ಶ್ರಮವ ಸೇವೆ ಸಲ್ಲಿಸುತ್ತಾ ಪೂರ್ವ ಪ್ರಯತ್ನ ಪಡುತ್ತಾನೆ. ಆ ಪ್ರಯತ್ನ ತನ್ನ ಶೀಲ ಸ್ವಭಾವವನ್ನು ತಿದ್ದಿ ಅದನ್ನು ಆದರ್ಶ ರೀತಿಯಲ್ಲಿ ಸರ್ವಾಂಗ ಸುಂದರ ಮಾಡುವ ಭಾಗವು ಸೇರಿಕೊಂಡಿರುತ್ತದೆ. ತಿಳುವಳಿಕೆಗೆ ಸ್ವಲ್ಪ ಬಂದ್ರೆ ಸಾಕು. ನಾವು ಮೊದಲು ABCD ಕಲಿತ್ಕೊಂಡಾಗ
2-3 ದಿವಸ ಕೆಲವು ಅಕ್ಷರಗಳು ಕಲ್ತ್ಕೊಂಡ ಮೇಲೆ ಸುಲಭವಾಗ, ನಂತರ ಪೂರ್ಣವಾಗಿ ಕಲ್ತ್ಕೊಂಡ ಮೇಲೆ ಆಮೇಲೆ ಓದೋದಕ್ಕೂ ಅದನ್ನು ಸುಲಭವಾಗುತ್ತೆ, ಆಮೇಲೆ ವಾಕ್ಯಗಳನ್ನ ರಚನೆ ಮಾಡೋದಕ್ಕೂ ಸುಲಭವಾಗುತ್ತೆ. ಹಾಗೆ ಮೊದಲು ಬಾರಿಗೆ ಓದುವುದು ಅಷ್ಟೇ, ಬರೆಯುವುದು ಅಷ್ಟೇ. ಈಗ ಹಂತ ಬಂದ ಮೇಲೆ ಯಾವಾಗ ಸುಲಭವಾಗುತ್ತೋ, ಸರಾಗವಾಗಿ ಓದುವುದನ್ನು ಬರೆಯುವುದನ್ನು ನಾವು ಹೆಂಗ್ ಕಲ್ತ್ಕೊಳ್ತೇವೋ ಹಾಗೆ 1ನೇ ದೀಕ್ಷೆಗೆ ಪ್ರಾರಂಭ ಮಾಡಿದ ಈ ಕಷ್ಟಗಳಾವುದು ಸುಖಗಳಾಗುವುದು ಅಂತಕ್ಕಂಥದನ್ನ ತಿಳ್ಕೊಂಡು ನಮ್ಮ ಪ್ರಜ್ಞಾ ಬೆಳವಣಿಗೆ ಅದ್ರ ಜೊತೆಗೆ ಬೆಳೆಸ್ಕೊಂಡು ಬಂದು ನಾವು ಮಾಡತಕ್ಕಂಥ ಕೆಲಸಗಳು ಪೂರ್ಣವಾಗಿ ಒಳ್ಳೆ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಬಂದಾಗ ಆ ಪ್ರಜ್ಞೆ ನಮ್ಮನ್ನ ಮುಂದಕ್ಕೆ ಕೊಂಡೊಯ್ಯುತ್ತದೆ. ಇದು ತುಂಬಾ ಕಷ್ಟ ಸಾಧ್ಯ ಕೆಲಸವೇ ಸರಿ, ಆದ್ರೆ ಹೇಳುವುದಕ್ಕೇನೋ ಸುಲಭನೇ. ಮನುಷ್ಯನಿಗೆ ಸುಲಭವಾದ ಮಾರ್ಗ ಸತ್ಯವನ್ನು ಒಂದು ಹೇಳಿದ್ರೆ ಸಾಕ, ಬೇರೆ ಯಾವುದು ಬೇಕಾಗಿಲ್ಲ, ಯಾವ ದೇವರು ಬೇಕಾಗಿಲ್ಲ, ಯಾವ ಗುಡಿಯೂ ಬೇಕಾಗಿಲ್ಲ, ಯಾರ ಗುರುವು ಬೇಕಾಗಿಲ್ಲ. ಸತ್ಯ ಹೇಳಿದ್ರೆ ಸಾಕು, ಹೇಳುವುದೇನೇ ಸುಲಭ, ಸತ್ಯ ನೋಡಿದ್ರೆ ಸಾಕು ಅಂತ. ಸತ್ಯವಂತನಾಗಿ ಬಾಳೋದು ಎಷ್ಟು ಕಷ್ಟ ಇದೆ ಅಂತ ಅನ್ನೋದು ಜೀವನ ನಡೆಸೋನಿಗೂ ಗೊತ್ತಾಗುತ್ತೆ. ಏಕೆಂದರೆ ಅನೇಕ ಜನ್ಮಗಳಿಂದಲೂ ಅಹಿತಕರವಾದ ಉದ್ವೇಗಗಳಿಗೆ ಕೊಟ್ಟುಕೊಂಡು ಬಂದಿರುತ್ತಾನೆ. ಗೊತ್ತಿಲ್ಲದರ ಅನೇಕ ಅವ್ಯವಹಾರಕ್ಕೆ ಜೀವನದಲ್ಲಿ ಮಾಡಿಕೊಂಡು ಬಂದಿರ್ತಾನೆ. ಅವನು ಗೊತ್ತಿಲ್ಲ ಅವಾಗ, ನಂತರ ಗೊತ್ತಾದಾದ್ಮೇಲೆ ಅವನ್ನೆಲ್ಲ ಬಿಟ್ಟು ಉತ್ತಮ ಜೀವನ ನಡೆಸುವುದಕ್ಕೆ ಬರಬೇಕು, ಬರುತ್ತೆ. ಆದುದರಿಂದ ಅವುಗಳ ಒತ್ತಡವು ಪ್ರಬಲವಾಗಿ ಕೆಲಸ ಮಾಡುತ್ತೆ. ಹಿಂದೆ ಮಾಡಿರ್ತಕ್ಕಂಥ ಕೆಟ್ಟ ಕೆಲಸ ಇದೆಯಲ್ಲ, ನಾನು ಒಳ್ಳೆ ಕೆಲಸ ಮಾಡ್ಬೇಕಂತ ಹೋದ್ರು ಅದು ಪ್ರಬಲವಾಗಿದ್ದಾಗ ಅದಕ್ಕೆ ನಾವು ಹೋಗಲ್ಲ. ಇನ್ನು ಅದಕ್ಕೆ ಈ ಸಲ ಏನಾದ್ರು ಮುಗಿಸ್ಕೊಂಡು ನಂತರ ಮುಂದಿನ ವರ್ಷ ನಾನು ಮೆಂಬರ್ ಆಗ್ತೇನೆ ಅಂತ. ಆದಾಗಿಯೂ ಅಂತಹ ಸಾಧಕನ ಬೆಳೆದ ತನ್ನ ಪ್ರಯತ್ನವನ್ನು ಮುಂದುವರಿಸಿದರೆ ಅಂತಹ ದೋಷ ಮುಕ್ತ ಪ್ರವೃತ್ತಿಯನ್ನು ಮೂಲೋತ್ಪಾಟನೆ ಮಾಡುವ ಕಾರ್ಯದಲ್ಲಿ ಜಯಶೀಲನಾಗುವುದು ಖಂಡಿತ. ತಾನು ತಿಳುವಳಿಕೆ ಬಂದ ಮೇಲೆ ಎಷ್ಟೇ ಕಷ್ಟ ಬಂದ್ರು ಆ ಬಂದಿರತಕ್ಕಂಥ ತಿಳುವಳಿಕೆಯ ಜೊತೆಗೆ ಬೇರೆ ಸೇರಿಸಿಕೊಂಡು ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಬೇರೆ ಜನರ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಗುಣಗಳು ಬೆಳವಣಿಗೆ ಆಗಿರ್ತಕ್ಕಂಥವರ ಸಾನ್ನಿಧ್ಯದಲ್ಲೇ ಹೋಗ್ತೀವಿ. ಯಾವಾಗ ನಮ್ಮ ಜೊತೆಗಿರ್ತಕ್ಕಂಥವ್ರು ಉತ್ತಮ ಗುಣಗಳು ಬೆಳವಣಿಗೆ ಆಗಿರ್ತಕ್ಕಂಥ ಜನರ ಸಾನ್ನಿಧ್ಯವು ನಾವು ಇದ್ದಾಗ ಅವ್ರ ಸಂಪರ್ಕದಿಂದ ಉತ್ತಮವಾಗಿರ್ತಕ್ಕಂಥ ಗುಣಗಳು ನಾವು ಬೆಳೆಸ್ತೀವಿ. ಇದು ಖಂಡಿತ ಖಚಿತವಾಗಿ ನೀವು ಮುಂದಕ್ಕೆ ಬೇರೆ ಅಂತ ಹೇಳ್ತಾರೆ. ಖಂಡಿತ. ಏಕೆಂದರೆ ಅವುಗಳಿಗೆ ಕೊಟ್ಟಿರುವ ಶಕ್ತಿಯು ತನ್ನದೇ ಅಲ್ಲದೆ ಒಂದು ಗೊತ್ತಾದ ಪರಿಮಿತಿ ಉಳ್ಳದ್ದು. ಆದುದರಿಂದ ಯಾವುದೋ ಒಂದು ಕಾಲದಲ್ಲಿ ಪ್ರಾರಂಭವಾದದ್ದು ಕಾಲಕ್ರಮದಲ್ಲಿ ಅಂತ್ಯಗೊಳ್ಳಬೇಕು. ಕೆಟ್ಟದ್ದೇ ಆಗ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿರ್ತೀವಿ, ಅದರ ಬಗ್ಗೆ ಯೋಚನೆ ಮಾಡಿದ್ದು ತಪ್ಪು ಅಂತಕ್ಕಂಥದ ಭಾವನೆ ನಮ್ಮಲ್ಲಿ ಬಂದಾಗ ಒಂದಲ್ಲ ಒಂದು ದಿವಸ ಕೆಟ್ಟದ್ದನ್ನು ಪೂರ್ಣವಾಗಿ ಬಿಟ್ಟು ಒಳ್ಳೆಯ ಕಡೆಗೆ ಬರ್ತಕ್ಕಂಥ ಕಾಲ ನಮ್ಗೆ ಬಂದೇ ಬರುತ್ತೆ. ನಾವು ಮುಂದಕ್ಕೆ ಹೋಗ್ತೀವಿ, ಖಚಿತ ಆಯಿತು ಅಂತ ಹೇಳ್ತಾರೆ. ಅಲ್ಲದೆ ಅಂತಹ ಸಾಧಕನಿಗೆ ಬೆಂಬಲವಾಗಿ ಆತನ ಯಾವ ಭಗವತ್ ಚೈತನ್ಯದ ಅಂಶೀಭೂತನಾಗಿರುತ್ತಾನೆಯೋ ಅಂತಹ ಅಪಾರವಾದ ಭಗವತ್ ಚೈತನ್ಯದ ಬೆಂಬಲವಿರುತ್ತದೆ. ಇಲ್ಲೇ ಒಂದು ಹೇಳ್ತಾರೆ, ನಾವು ಒಂದು ಹೆಜ್ಜೆ ಮುಂದೆ ಹೋದ್ರೆ ಉತ್ತಮ ಗುಣಗಳು ವ್ಯವಸ್ಥೆ ಇರ್ತಕ್ಕಂಥವನು ಆ ಭಗವಂತ ನಮಗೆ 10 ಹೆಜ್ಜೆ ಚೈತನ್ಯ ಕೊಡ್ತಾನೆ. ಸಣ್ಣ ಮಗು 2-3 ಹೆಜ್ಜೆಗಳು ಹಾಕಿದಾಗ ತಾಯಿ 10 ಹೆಜ್ಜೆ ಮುಂದೆ ಬರಲ್ವಾ? ಹಾಗೆ ನಾವು ಉತ್ತಮ ಗುಣಗಳನ್ನು ಬೆಳೆಸಿಕೊಂಡು 1 ಹೆಜ್ಜೆ ಹಾಕ್ತಾ ಇದ್ದರೆ ಯೋಜನೆಗೆ ನಾವು ದೈವ ಯೋಜನೆಗೆ ನಾವು ಸಹಾಯವಾಗ್ತೀವಿ ಅಂತಕ್ಕಂಥ ಸಂಕಲ್ಪ ಅಥವಾ ವ್ಯವಸ್ಥೆ ಗುರುಗಳಿಗೆ ಕಂಡಾಗ ನಮ್ಮ ಹತ್ತಿರಕ್ಕೆ ಅವರು ಬಂದು ನಾವು ಮುಂದುವರಿಯೋದಕ್ಕೆ ಏನು ಸಹಾಯ ಮಾಡಬೇಕೋ ಆ ರೀತಿ ನಮ್ಗೆ ಹಿನ್ನೆಲೆಯಾಗಿ ಇದ್ದುಕೊಂಡು ಅಷ್ಟು ಸಹಾಯ ಮಾಡ್ತಾರೆ. ಒಳ್ಳೆಯದೆಂದರೆ ಭಗವಂತನ ಸಂಕಲ್ಪಾನುಸಾರವಾಗಿ ಏರ್ಪಾಟಾಗಿರುವ ಸಂಸರಣ ಯೋಜನೆಗೆ ಹೊಂದಾಣಿಕೆಯಿಂದ ಅಂತಹ ಪ್ರಯತ್ನವು ಮುಂದೆ ಆಗುವುದು, ಅದಕ್ಕೆ ಅಂತ್ಯದಲ್ಲಿ ಜಯವು ಲಭಿಸಲೇಬೇಕು. ಒಳ್ಳೆಯದಂತಂದ್ರೆ ಭಗವಂತನ ಯೋಜನೆ ಏನಿದೆಯೋ ಆ ಯೋಜನೆಯನ್ನು ನಾವು ಅರ್ಥ ಮಾಡಿಕೊಂಡು ಅದರಂತೆ ನಾವು ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದಾಗ ನಮ್ಗೆ ಆಟೋಮೆಟಿಕ್ ಆಗಿ ಉತ್ತಮವಾಗಿರ್ತಕ್ಕಂಥ ಗುಣ ವ್ಯವಸ್ಥೆಯನ್ನು ಬೆಳೆಸಿಕೊಳ್ಳತಕ್ಕಂಥ ಸಾಮರ್ಥ್ಯ ನಮಗೆ ಬಂದೇ ಬರುತ್ತದೆ. ಇನ್ನೊಬ್ಬನೇನೋ ಉತ್ತಮ ಗುಣಗಳ ಬೆಳೆಸ್ಕೋಬೇಕು, ಇನ್ನೊಬ್ಬನ ಹಾಕೋದ್ರಲ್ಲ. ನಾವು ನಿರ್ಧಾರ ಮಾಡಬೇಕು,
ನಮ್ಮ ಜೀವನ ವ್ಯವಸ್ಥೆ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಾವು ದಿನೇ ದಿನೇ ಬೆಳೆಸ್ಕೋಬೇಕು. ಅಂತಹ ಸಾಧಕನ ಪ್ರಾರಂಭದಲ್ಲಿ ತನ್ನ ಪ್ರಗತಿಯಲ್ಲಿ ಜಯಪ್ರದನಾಗದೆ ಅನೇಕ ಸಾರಿ ಸೋತು ಹೋಗಿರಬಹುದು. ನಾವು ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕಪ್ಪ, ಸಹಾಯ ಮಾಡ್ಬೇಕು ಬೇರೆಯವ್ರಿಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ತೀವಿ. ಆ ಕೆಲಸ ಮಾಡಕ್ ಹೋದ್ರೆ ಅಡ್ಡಿ ಆತಂಕಗಳು ಬರುತ್ತೆ. ಏನೇ ಒಂದು ವ್ಯವಸ್ಥೆ ಮಾಡೋಣ, ಒಂದು ಉತ್ತಮ ಕೆಲಸ ಮಾಡೋಣ ಅಂತಂದ್ರೆ ಯಾವ್ದಾದ್ರೂ ಒಂದು ಅಡ್ಡಿ ಆತಂಕ ಬರುತ್ತೆ. ಅವಾಗ ಜುಗುಪ್ಸೆ ಬರುತ್ತೆ. ಆ ರೀತಿ ಸರಿಯಲ್ಲ. ಅಂತಹ ತಾತ್ಕಾಲಿಕವಾದ ಸೋಲುಗಳಿಂದ ನಿರಾಸೆಯಾಗದೆ ಅಂತಹವನು ತನ್ನ ಪ್ರಯತ್ನವನ್ನು ಬಿಡದೆ ಮುಂದುವರಿಸಿದ ಪಕ್ಷದಲ್ಲಿ ಜಯವು ಲಭ್ಯವಾಗುವುದು ಖಂಡಿತ. ಮರಳಿ ಯತ್ನ ಮಾಡುವಂತ ಈ ಸಾಲಿ ಹುಳು ನೋಡಿದಿರಲ್ಲ ನೀವು, ಅದ ಗೂಡು ಕಟ್ಟುವಾಗ ಅದು ಚಿಕ್ಸ್ಬೇಕಾದ್ರೆ ಬಿದ್ದೋಯ್ತು ಅಂತ ಬಿಟ್ಬಿಡಲ್ಲ, ಅದು ನಂತರ ಹೋಗಿ ಜಾಯಿಂಟ್ ಹಾಕುವ ತನಕ ಅದು ಬಿಡಲ್ಲ. ಮರಳಿ ಯತ್ನ ಮಾಡು ಅವನ್ನ ನೋಡಿ ನಾವು ಪ್ರಕೃತಿಯಲ್ಲೇ ಇರತಕ್ಕಂಥ ಕೆಲವು ನೋಡಿ ನಾವು ಕಟ್ಕೋಬೇಕು. ಅದ ನಂತರ ಆ ಕೆಲಸ ಪೂರ್ಣಯಿಸುವವರೆಗೂ ಬಿಡಲ್ಲ ಅದು. ಹಾಗೆ ನಮ್ಮ ಜೀವನವು ವ್ಯವಸ್ಥೆಯು ಯಾವ ರೀತಿ ಇದೆ ಅಂತ ಅನ್ನೋದು ನಿನಗೆ ಅರಿವಾದಾಗ ಆ ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಬಿಡಬಾರ್ದು. ಆ ಜೇಡು ಹುಳಿಗೆ ಗೊತ್ತು, ನಾನು ಎಷ್ಟು ಸಲ ಅದನ್ನು ಮುಟ್ಟಿಸಿದ್ರೇನೆ ಆ ಗೂಡು ಕಟ್ಕೊಳ್ಳೋದಕ್ಕೆ ಸಾಮರ್ಥ್ಯ ಬರುವುದಂತ ತಿಳಿದಿದೆ. ಆದ್ರದ್ದು ಎಷ್ಟು ಸಲ ಬಿದ್ದೋದ್ರೂ ಸಮೇತ ಹೋಗಿ ಕಟ್ಟು. ಹಾಗೆ ನಾವು ಅಷ್ಟೇ, ಎಷ್ಟೇ ಪ್ರಯತ್ನ ಪಟ್ಟರು ಮುಂದುವರಿಯಕ್ಕೆ ಆಗಲ್ಲ ಅಂತ ನಿರಾಸೆಯಿಂದ ಇರಬಾರದು. ನಮ್ಮ ಪ್ರಯತ್ನ ಮಾಡ್ತಾನೇ ಇರಬೇಕು. ಸಾಧಕನ ತನ್ನ ದೋಷಗಳನ್ನೆಲ್ಲ ಮೂಲೋತ್ಪಾಟನೆ ಮಾಡಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವಂತಹ ಸಂಸ್ಕಾರವು ಜನ್ಮ ಜನ್ಮಕ್ಕೂ ಮುಂದುವರೆದುಕೊಂಡು ಬರುತ್ತದೆ. ನೋಡಿ, ಈ ಜನ್ಮದಲ್ಲಿ, ಈ ಜೀವನದಲ್ಲಿ, ಅದರಲ್ಲೂ ನಮ್ಮ 60 ವರ್ಷ ಆಯ್ತು ದಾಟಿ ಎಲ್ಲ ಬಂದಿರುತ್ತೆ. ಸಂಸಾರದ ಅನುಭವ ಬಂದಿರುತ್ತೆ. ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ಬೇರೆಯವ್ರಿಗೆ ನಮ್ಗೆ ಕಿರುಕುಳ ಕೊಟ್ಟಿದ್ರು, ಆ ಕಿರುಕುಳದಿಂದ ನಮ್ಗೆ ಎಷ್ಟು ನೋವಾಯ್ತು, ನಮ್ ಸಂಸಾರ ಎಷ್ಟು ಹಿಂದಕ್ಕೆ ಬಿತ್ತು ಅನ್ನೋದನ್ನು ಅರಿವಾಗಿರುತ್ತೆ. ನೀನು ಸಹಾಯ ಮಾಡಿರ್ತಕ್ಕಂಥ ಯಾರಾದಿದ್ರೆ, ಇಂಥ ಪುಣ್ಯಾತ್ಮರಿಂದ ನನ್ಗೆ ಇಷ್ಟೊಂದು ಸಹಾಯವಾಯ್ತು, ನಾನು ಇವತ್ತು ಈ ಸ್ಟೇಜ್ ನಲ್ಲಿ ನಿಂತ್ಕೋಬೇಕಾದ್ರೆ ಇಂಥವ್ರೇಪ ಅಂತ ಅನ್ನೋದನ್ನು ಅರಿವಾಗಿರುತ್ತೆ. ಈ ಅರಿವುಗಳನ್ನೆಲ್ಲ ಮೆಲುಕು ಹಾಕಿ ಮುಂದಿನ ಜೀವನ ನಾನು ಯಾವ ರೀತಿ ನಡೆಸ್ಕೋಬೇಕು ಅಂತಕ್ಕಂಥ ಬೆಳವಣಿಗೆ ಬೆಳೆಸ್ಕೊಳ್ಳುವುದಕ್ಕಾಗಿ ಈ ಕಾಲ, ಈ ವಯಸ್ಸು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ಕರ್ಮ ಮತ್ತು ಪುಣ್ಯಕ್ಕೆ ತಕ್ಕಂತೆ ಈ ಜನ್ಮ ನಮಗೆ ಸಿಕ್ಕಿದೆ. ಈ ಜನ್ಮದಲ್ಲಿ ಸಿಕ್ಕಿರತಕ್ಕಂಥ ಮಕ್ಕಳು, ಹೆಂಡತಿ, ನೈಬರ್ಸ್ ಅಂದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು, ನಮ್ಮ ಸ್ನೇಹಿತರು ಎಂತವ್ರು ಅಂತ ಅನ್ನೋದು ನಮ್ಗೆ ಅರ್ಥವಾಗುತ್ತೆ. ಇವು ಕೆಟ್ಟವರು ಸಿಕ್ಕಬೇಕಾದ್ರೆ ನಾನು ಹಿಂದಿನ ಜನ್ಮದಲ್ಲಿ ಅನೇಕ ಕಷ್ಟಗಳನ್ನು, ಕೆಟ್ಟದ್ದನ್ನು ಮಾಡಿದ್ದರಿಂದ ಅವನು ಸಿಕ್ಕಿದ್ದಾನೆ ಕೆಟ್ಟವನು. ಆ ಕೆಟ್ಟವನಿಂದ ನಮ್ಮ ಕೆಟ್ಟ ಕೆಲಸ ಶಮನ ಮಾಡೋದಕ್ಕೆ ಅವನು ಸ್ನೇಹಿತನಾಗಿ ನಮ್ಗೆ ತೊಂದರೆ ಕೊಡ್ತಾ ಇದ್ದೇನೆ ಅಂತ ನಾನು ತಿಳ್ಕೊಬೇಕೆ ಹೊರತು ಅವನು ಸರಿ ಇಲ್ಲ ಅವನ ಮೇಲೆ ಸೇಡು ತೀರಿಸ್ಕೊಳಕ್ ಹೋಗ್ಬಾರ್ದು. ಇದು ನಮ್ಮ 60 ವರ್ಷ ಆದ್ಮೇಲೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ನಿಯಮ. ಇದನ್ನ ಅರ್ಥ ಮಾಡಿಕೊಂಡು ನಾವು ಇವಾಗಲಾದ್ರೂ ಒಳ್ಳೆಯ ಕೆಲಸ, ಒಳ್ಳೆಯ ವ್ಯವಸ್ಥೆಯನ್ನು ಮಾಡೋದನ್ನು ಕಳೆದುಕೊಂಡಾಗ ಮುಂದಿನ ಜನ್ಮಕ್ಕೆ ನಮಗೆ ನಾಂದಿಯಾಗುತ್ತೆ. ಉತ್ತಮವಾಗಿರ್ತಕ್ಕಂಥ ಮನೆ ಸಂಸಾರದಲ್ಲಿ ಹುಟ್ಟಿ ಜೀವನ ನಡೆಸ್ತಕ್ಕಂಥ ಇಂಥ ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಯಾವ ಅನುಕೂಲವಾಗಬೇಕೋ ಅಂತ ಸನ್ನಿವೇಶ, ಅಂತ ಪರಿಸರದ ಹುಟ್ಟುವ ರೀತಿಯಲ್ಲಿ ಕರ್ಮ ದೇವತೆಗಳು ನಮಗೆ ಸಹಾಯ ಮಾಡ್ತಾರೆ. ಇದು ಖಂಡಿತ. ಆದ್ದರಿಂದ ಮುಂದೆ ನಾವು ಈ ತತ್ವವನ್ನು ಉಪಯೋಗಿಸ್ಕೊಂಡು ನಮ್ಮ ಮುಂದಿನ ಜೀವನವನ್ನು ನಡೆಸ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತು ಈ ಕ್ಲಾಸ್ ಅನ್ನು ಮುಕ್ತಾಯಗೊಳಿಸೋಣ. ಒಂದ್ಸಲಿ ಓಂಕಾರ ಮಾಡಿ ಮುಕ್ತಾಯಗೊಳಿಸೋಣ. ಓ